सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ತಾಯಿ ಸಚ್ಚಿದಾನಂದ ಸ್ವರೂಪಿಣಿಯಾಗಿ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿರುವ ನಾಮರೂಪ ಅಂದ್ರೆ ಅಣು ಅಣುವಿನಿಂದ ಹಿಡಿದು ಯಾವ ಯಾವ ಸ್ವರೂಪದಲ್ಲಿ ಮರವೋ ಬಳ್ಳಿಯೋ ಬೆಟ್ಟವೋ ಗುಡ್ಡವೋ ನದಿಯೋ ಒಂದು ಬಿಂದು ನೀರೋ ಹಾಗೆ ಒಣಗಿರುವಂಥ ಮನೆಯಲ್ಲಿ ಉಪಯೋಗಿಸುವಂಥ ಮರದ ಪದಾರ್ಥಗಳು ಗಾಜಿನ ಪದಾರ್ಥಗಳು ಸ್ಟೀಲ್ ಯಾವ ಯಾವ ರೂಪದಲ್ಲಿದೆಯೋ ರೂಪ ಅಂದಮೇಲೆ ಅದಕ್ಕೊಂದು ನಾಮ ಹೀಗೆ ರೂಪನಾಮಗಳಾಗಿರುವ ಎಲ್ಲ ಸ್ವರೂಪದಲ್ಲಿ ಇರುವಂತಹ ತಾಯಿಯ ಹ್ರೀಂಕಾರ ಸ್ವರೂಪವನ್ನ ಆದ್ರಿಂದಲೇ ಹ್ರೀಂಕಾರ ಅನ್ನುವುದರ ಶಕ್ತಿ ಏನು ಅನ್ನೋದನ್ನ ನಾವು ಪರಿಭಾವಿಸಿಕೊಂಡಿದ್ವಿ. ಹಾಗೆ ಒಂದು ಹ್ರೀಂಕಾರವನ್ನ ಜಪಿಸೋದರ ಮೂಲಕ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ಮೀರಿದ ನೆಲೆಯಲ್ಲಿರುವ ಪರತತ್ವವನ್ನ ಎಲ್ಲವನ್ನೂ ಕೂಡ ನಾವು ಪರಿಭಾವಿಸಿಕೊಳ್ಳಕ್ಕಾಗತ್ತೆ. ಆದ್ದರಿಂದ ಆ ಹ್ರೀಂಕಾರ ಎನ್ನುವ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಪರಿಭಾವಿಸಿಕೊಂಡು ಹ್ರೀಮತಿ ಅನ್ನುವುದಕ್ಕೆ ಬಂದಿದ್ವಿ. ಅಲ್ಲೂ ಕೂಡ ಹ್ರೀಂ ಅನ್ನುವುದು ಜೊತೆಲಿದೆ ಅಂದ್ರೆ ಅದು ಗುಪ್ತವಾಗಿದೆ. ಹ್ರೀಮತಿ ಹ್ರೀ ಅಂದ್ರೆ ಲಜ್ಜಾ ಅನ್ನುವ ಅರ್ಥವನ್ನ ಹ್ರೀಂಕಾರಿಯಲ್ಲೂ ಹೇಳ್ಕೊಂಡಿದ್ವಿ. ಅದರಿಂದನೇ ಅಂದ್ರೆ ಒಂದು ಲಜ್ಜೆ ಅನ್ನುವುದು ಇದ್ದಾಗ್ಲೇ, ಲಜ್ಜೆ ಅಂದ್ರೆ ಒಂದು ಆವರಣ ಹಾಕೊಳ್ಳುತ್ತೆ. ಲಜ್ಜೆ ಇದ್ದಾಗ ಒಂದು ಮರೆಯನ್ನ ಮಾಡುತ್ತೆ. ಆ ಮರೆ ಏನು ಮಾಡುತ್ತೆ? ಸೃಷ್ಟಿ ಸ್ಥಿತಿಗಳಿಗೆ ಕಾರಣವಾಗುತ್ತೆ ಅನ್ನೋದನ್ನ ಹೇಳ್ಕೊಂಡಿದ್ವಿ. ಅದೇ ಜಾಗದಲ್ಲಿ ತಾಯಿ ಹ್ರೀಮತಿಯಾಗಿ ಲೋಕಕ್ಕೆ ಹೆಣ್ಣಿನ ಒಂದು ಆದರ್ಶವಾಗಿ, ಹೆಣ್ಣು ಅಂತೆ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದು ಪುರುಷನಾಗಲಿ ಸ್ತ್ರೀಯಾಗಲಿ ಪ್ರತಿಯೊಬ್ಬನೂ ಹ್ರೀಮಾನ್ ಹ್ರೀಮತಿ ಆಗಿರ್ಬೇಕು. ಶ್ರೀಮಾನ್ ಶ್ರೀಮತಿ ಅಂತೆ ಪ್ರತಿಯೊಬ್ಬನಿಗೂ ಕೂಡ ಅದಿರಬೇಕು. ಯಾಕೆ ಅಂದ್ರೆ ಅದಿದ್ದಾಗಲೇ 10 ಜನ ನನ್ನ ನೋಡ್ತಾ ಇದ್ದಾರೆ, ನಾನು ಮಾಡುವ ಕೆಲಸ 10 ಜನರು ಛೀ ಅನ್ನುವಂತೆ ಇರಬಾರದು ಅನ್ನುವ ಎಚ್ಚರಿಕೆ ಇದ್ದಾಗ ಮನುಷ್ಯ ಏನ್ ಮಾಡ್ತಾನೆ? ನ್ಯಾಯ ಮಾರ್ಗದಲ್ಲಿರುವ ಪ್ರಯತ್ನ ಮಾಡ್ತಾನೆ. ಅವನ ಮನಸ್ಸು ವಂಚನೆ ಮಾಡ್ಬೋದು, ಅವನ ಮನಸ್ಸಿನಲ್ಲಿ ದುರ್ಭಾವನೆಗಳು ದುರ್ಬುದ್ಧಿಗಳು ಇರಬಹುದು. ಆದ್ರೂ 10 ಜನರಿಗೆ ಅಂಜಿಯಾದ್ರೂ ಅವನೇನ್ ಮಾಡ್ತಾನೆ? ನ್ಯಾಯ ಮಾರ್ಗದಲ್ಲಿ ಇರಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾನೆ. ಆದ್ರಿಂದ ಹ್ರೀಮಾನ್ ಅನ್ನುವುದು ಅಂದ್ರೆ ಆ ಲಜ್ಜೆ ಎನ್ನುವುದು, ನಾಚಿಕೆ ಅನ್ನುವುದು ಇದ್ದಾಗ ಅಂದ್ರೆ ಜನರು ನನ್ನ ಏನ್ ಅನ್ಕೋತಾರೆ, ಜನರು ನನ್ನನ್ನ ತಪ್ಪಾಗಿ ತಿಳಿಯಬಾರ್ದು, ಜನರನ್ನ ಮೆಚ್ಚಕ್ಕಾಗಲ್ಲ. ಆದರೆ ಒಂದು ಲೋಕಕ್ಕೆ ಒಂದು ನಿಯಮ ಇದೆಯಲ್ಲ, ಲೋಕ ನಿಯಮಾನುಸಾರವಾಗಿ ಬದುಕಬೇಕು, ಧರ್ಮ ಮಾರ್ಗದಲ್ಲಿ ಬದುಕಬೇಕು, ನ್ಯಾಯ ಮಾರ್ಗದಲ್ಲಿ ಬದುಕಬೇಕು, ಸನ್ಮಾರ್ಗದಲ್ಲಿ ಬದುಕಬೇಕು ಅನ್ನುವುದಕ್ಕೆ ಹ್ರೀಮತಿ ಅನ್ನುವುದು ಬೇಕು ಅನ್ನುವುದನ್ನ ನಾವು ಹಿಂದಿನ ಇದರಲ್ಲಿ ನೋಡ್ಕೊಂಡಿದ್ವಿ. ಹಾಗೆ ತಾಯಿಗೆ ಒಂದು ಕಥಾಭಾಗನೂ ಬರುತ್ತೆ. ಅಂದ್ರೆ ಹ್ರೀ ಅನ್ನುವುದು ಯಾಕೆ ಇರಬೇಕು ಅನ್ನುವುದನ್ನ, ಅದನ್ನ ಹೆಂಗೆ ವ್ಯಕ್ತ ಪಡಿಸ್ಕೊಳ್ಳೋದು ಅನ್ನೋದನ್ನ. ತಾಯಿ ಶಿವನನ್ನ ಪತಿಯನ್ನಾಗಿ ಹೊಂದಬೇಕು, ಸತಿಯಾಗಿ ತನ್ನ ಶರೀರ ತ್ಯಾಗ ಮಾಡಿದಾಳೆ, ಹಿಮವಂತನ ಮನೆಯಲ್ಲಿ ಜನ್ಮ ತಳೆದಿದ್ದಾಳೆ, ಶಿವನನ್ನೇ ತನ್ನ ಪತಿಯಾಗಿ ಪಡಿಬೇಕು ಅನ್ನುವ ಸಂಕಲ್ಪದಲ್ಲಿದ್ದಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಶಿವ ತಾನು ಭುಜದ ಮೇಲೆ ಹೊತ್ತು ತಿರುಗ್ತಾ ಇದ್ದ ಸತಿಯ ತುಂಡು ತುಂಡಾಗಿ ಸತಿ ಮಾಯ ಆಗೋದ್ಲಲ್ಲ ಈಗ. ಆದ್ರಿಂದ ತನಗಿನ್ನೇನು ಬೇಕಾಗಿಲ್ಲ ಅಂತ ಅವನು ತಪಸ್ಸಿಗೆ ಬಂದು ಕೂತು ಬಿಟ್ಟಿದ್ದಾನೆ. ಅವನ ಸೇವೆಯನ್ನಾದ್ರೂ ಮಾಡೋಣ ಎಂಬುದಾಗಿ ಮನೆಯಲ್ಲಿ ಅನುಮತಿಯನ್ನ ತಗೊಂಡು ಬಂದಿದ್ದಾಳೆ. ಅಲ್ಲೂ ನೋಡಿ, ಅಲ್ಲೂ ಹ್ರೀಮತಿನೇ, ಸುಮ್ಮನೆ ನನ್ನಿಷ್ಟ ನಾ ಹೋಗ್ತೀನಿ ಅಂತ ಬಂದಿಲ್ಲ. ತಂದೆ ತಾಯಿಯ ಅನುಮತಿಯನ್ನ ತಗೊಂಡು ಶಿವನ ಸೇವೆಗೆ ಬಂದಿದ್ದಾಳೆ. ಮತ್ತೆ ಶಿವನನ್ನ ತನ್ನ ಪತಿಯಾಗಿ ಹೊಂದುತ್ತೀನಿ ಅನ್ನೋದನ್ನು ಕೂಡ ತಾಯಿ ತಂದೆಗೆ ಹೇಳ್ಕೊಂಡಿದ್ದಾಳೆ. ಅದಕ್ಕೆ ಅವನ ಸೇವೆ ಮಾಡ್ತೀನಿ ಅನ್ನುವ ಅನುಮತಿಯನ್ನು ಪಡ್ಕೊಂಡಿದ್ದಾಳೆ. ಹಾಗೆ ಅವನ ಸೇವೆಯನ್ನ ಮಾಡ್ತಾ ಇರುವಾಗ ನಮಗೆಲ್ಲ ಗೊತ್ತಿರುವಂತೆ
ದೇವಾದಿ ದೇವತೆಗಳು ಶಿವ ಮತ್ತು ಪಾರ್ವತಿಯರ ಸಂತಾನದಿಂದಾನೇ ತಾರಕನಿಂದ ಆಗುತ್ತಾ ಇರುವ ಬಾಧೆ ನಿವಾರಣೆಯಾಗಬೇಕು ಅನ್ನುವ ಕಾರಣಕ್ಕೆ ಶಿವನನ್ನ ತಪಸ್ಸಿನಿಂದ ಹೊರಮುಖಕ್ಕೆ ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ವಸಂತ ಋತುವನ್ನ ಇತ್ಯಾದಿ ಸಹಾಯ ತಗೊಂಡು ಪ್ರಯತ್ನ ಮಾಡ್ತಾ ಇರೋದು ನಮಗೆ ಗೊತ್ತಿದೆ. ತಾಯಿ ಪಾರ್ವತಿ ದೇವಿ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇರುವಾಗ ಪರಮಾತ್ಮ ಕಣ್ಣು ಬಿಟ್ಟ. ಅದೇ ಗಳಿಗೆಯಲ್ಲಿ ಪಾರ್ವತಿ ಅವನ ಮುಂದೆ ಏನೋ ಸೇವೆ ಮಾಡ್ತಾ ನಿಂತಿದ್ಲು. ಅದೇ ಸಮಯ ಕಾಯ್ತಾ ಇದ್ದಂತ ಮನ್ಮಥ ಬಾಣ ಬಿಟ್ಟ. ಆ ತನ್ನ ಮನಸ್ಸಿನಲ್ಲಿ ಯಾಕೆ ಈ ಚಂಚಲತೆ ನೋಡಿ, ಅದು ಕ್ರೀಮಾನ್ ಅನ್ನುವಾಗ ಯಾಕೆ ಇದು ಬಂತು ಅನ್ನೋದನ್ನ ಯೋಚನೆ ಮಾಡಿಕೊಂಡು ಅವನೇನು ಮಾಡ್ದ, ನನ್ನ ಸ್ವರೂಪ ಇದಲ್ವಲ್ಲ, ನನ್ನ ಸ್ವಭಾವ ಇದಲ್ವಲ್ಲ, ಯಾರಿಂದ ಈ ತರ ಆಗಿದೆ ಅಂತ ಹೇಳಿ ಅವನ ಕಡೆ ತನ್ನ ಕಣ್ಣನ್ನ ತಿರುಗಿಸ್ದ. ಅವನು ಭಸ್ಮೀಭೂತನಾದ. ಈಗ ಪಾರ್ವತಿಗೆ ಗೊತ್ತಾಯ್ತು, ರೂಪದಿಂದ ತಾನು ತನ್ನನ್ನ ಒಲಿಸ್ಕೊಳ್ತೇನೆ ಅಂತ ತಾನು ಬಂದಿದ್ಲು. ಅಂದ್ರೆ ಪರಮಾತ್ಮ ಹೊರದನ್ನ ಯಾವುದನ್ನು ಮೆಚ್ಚೋದಿಲ್ಲ. ಹೊರದನ್ನ ಅಂದಾಗ ನಮ್ಮ ಐಶ್ವರ್ಯವನ್ನ, ನಮ್ಮ ಸ್ಥಾನವನ್ನ, ನಮ್ಮ ಒಂದು ಅಧಿಕಾರವನ್ನ, ನಮ್ಮ ವೈಭೋಗವನ್ನ, ನಮ್ಮ ವೈಭವವನ್ನ ಯಾವುದು ಅವನಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ಅದೆಲ್ಲ ಅವನಿಗೆ ಅಣುನೂ ಅಲ್ಲ, ಒಂದು ಹುಲ್ಲು ಅಲ್ಲ, ಅಷ್ಟು ರಾಶಿ ಅವನ ಹತ್ರನೇ ಇದೆ. ಆದ್ರಿಂದ ಅದರಿಂದ ಅವನು ಆಕರ್ಷಿತನಾಗೋನಲ್ಲ ಅನ್ನುವ ತತ್ವವನ್ನ ಅವಳು ಗೊತ್ತಿತ್ತು. ಆದ್ರೂ ಇದನ್ನ ಲೋಕಕ್ಕೆ ತೋರಿಸ್ಬೇಕಲ್ಲ, ದೇವರಿಗೆ ಇದೆಲ್ಲ ಹೇಳಿಕೊಡ್ಬೇಕಾಗಿಲ್ಲ. ಲೋಕಕ್ಕಾಗಿನೇ ಅವರು ಅವತಾರ ಮಾಡೋದು, ಲೋಕಕ್ಕಾಗಿನೇ ಈ ಲೀಲೆ ಎಲ್ಲ ಮಾಡೋದು, ಲೋಕವನ್ನ ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತ. ಹಾಗಾಗಿ ಈಗ ತಾಯಿ ಏನ್ ಮಾಡಿದ್ಲು, ತಪಸ್ಸಿಗೆ ಕೂತ್ಲು. ಅವಳು ತಪಸ್ಸು ಮಾಡ್ತಾ ಸುದೀರ್ಘ ಕಾಲ ಆಗಿದೆ. ಮತ್ತೆ ಮನೆಯಲ್ಲಿ ಅನುಮತಿ ತಗೊಂಡಿದ್ದಾಳೆ. ಬೇಡ ಮಗು, ನಿನ್ ಕೈಯಲ್ಲಿ ಆಗಲ್ಲ, ನೀನು ಅರಮನೆಯಲ್ಲಿರೋಳು, ಸುಖಭೋಗದಲ್ಲಿ ಹುಟ್ಟಿದೀಯೇ, ಇದು ತಪಸ್ಸಂದ್ರೆ ತಮಾಷೆ ಅಲ್ಲ ಅಂತ ಅನೇಕ ರೀತಿಯಲ್ಲಿ ಹೇಳಿದ್ರು. ಮತ್ತೆ ತಪಸ್ಸಿನ ಕ್ರಮವನ್ನು ನಾವು ಈ ಇವನು ಧ್ರುವ ಮೊದಲಾದವರು ಮಾಡಿದ ತಪಸ್ಸಿನ ಕ್ರಮ ನೋಡಿದೇವಲ್ವಾ. ಮೊದಲು ಒಂದಷ್ಟು ಕಾಲ ಏನಾದ್ರೂ ಆಹಾರ, ದಿವಸಕ್ಕೆ ಒಂದೊತ್ತು ಆಹಾರ ತಗೊಳ್ಳೋದು, ಆಮೇಲೆ ಒಂದೊತ್ತು ಆಹಾರನು ತಗೊಳ್ಳದೆ ಇರೋದು, ಆಮೇಲೆ ನೀರು ಕುಡಿತಾ ಇರೋದು, ಆಮೇಲೆ ನೀರು ಕುಡಿಯೋದನ್ನು ನಿಲ್ಸೋದು, ಇದು ಒಣಗಿದ್ದನ್ನ ಎಲೆಗಳು ಪಲೆಗಳು ಉದುರು ತಿನ್ಕೊಳ್ಳೋದು, ಅದನ್ನು ನಿಲ್ಸೋದು, ಹೀಗೆ ಕ್ರಮಕ್ರಮವಾಗಿ ಆತರ ಈಗ ಅವಳು ಪಂಚಾಗ್ನಿ ಮಧ್ಯೆ ತಪಸ್ಸು ಎಲ್ಲ ಮಾಡಿ ಮುಗಿಸಿದಾಳೆ. ಈಗ ಅಂದ್ರೆ ತಪಸ್ಸಿನ ಉನ್ನತ ನೆಲೆ ಬಂದಾಗಿದೆ. ಈಗ ದೇವಾದಿ ದೇವತೆಗಳ ಅಭಿಪ್ರಾಯ ಏನು ಅನ್ನುವುದು ಶಿವನಿಗೆ ಗೊತ್ತಾಗಿದೆ. ಆದ್ರಿಂದ ತಾನು ಈಗ ಪಾರ್ವತಿಯನ್ನ ವಿವಾಹಿತನಾಗಲೇಬೇಕು. ಆದ್ರೂ ಕೂಡ ಪಾರ್ವತಿಯ ಮನಸ್ಥಿತಿ ಏನು, ಹೇಗೆ ಸೀತೆಯನ್ನ, ರಾವಣನ ಮನೆಯಲ್ಲಿರುವ ಸೀತೆಯನ್ನ ರಾವಣನ ಒಂದು ಕೈಯಿಂದ ಬಿಡಿಸ್ಬೇಕು ಅನ್ನಕ್ಕೆ, ಅದಕ್ಕಿಂತ ಸೀತೆ ತನಗೆ ಬೇಕು ಅನ್ನಕ್ಕೆ ರಾಮ ಯುದ್ಧ ಮಾಡಿದ್ದು, ಸೀತೆಯನ್ನ ಬಿಡಿಸಿದ್ದು. ಆದ್ರೂ ಸೀತೆಗೆ ಅಂದ್ರೆ ಇವನಿಗೇನೋ ಇದೆ ಸೀತೆ ಸರಿ, ಆದ್ರೆ ಸೀತೆ ಮನಸ್ಸೇನೋ, ಅದಕ್ಕೆ ಅವನೇನ್ ಮಾಡ್ದ, ಯುದ್ಧ ಎಲ್ಲ ಆದ್ಮೇಲೆ ಸೀತೆ ಬಂದ್ರೆ, ಅಮ್ಮ ನನಗೇನು ನೀನಿಗೋಸ್ಕರ ನಾನು ಯುದ್ಧ ಮಾಡಿದೀನಿ ಅನ್ಕೊಳ್ಬೇಡ, ಅಂದ್ರೆ ನಾನು ಚೀಪ್ ಅಂತ ಅಲ್ಲ, ಅಂದ್ರೆ ಒಂದ್ ಹೆಣ್ಣಿಗೋಸ್ಕರ ಈ ತರ ಆ ರೀತಿ ಅಲ್ಲ ನಾನು. ನಿನಗೆ ಯಾರ ಮೇಲೆ ಇಷ್ಟ ಇದೆಯೋ, ಸುಗ್ರೀವನೋ ವಿಭೀಷಣನೋ ರಾವಣನ ಮನೆಯಲ್ಲಿ ಇಷ್ಟು ದಿನ ಇದೆಯಲ್ಲ, ಯಾರ ಮೇಲೆ ಮನಸ್ಸನ್ನೋದು ನೋಡಿ. ತುಂಬಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಯಾರೊಬ್ಬನೂ ಶುದ್ಧ ಇಲ್ಲ. ಯಾರ್ದೋ ಮನೆಯಲ್ಲಿ ಒಂದು ತಿಂಡಿ ಪದಾರ್ಥದ ಮೇಲೆ ಕಣ್ಣು ಬಿದ್ದಿದ್ರೆ ಸಾಕು, ಮನಸ್ಸು ಅಷ್ಟು ಚಂಚಲಗೊಳ್ಳುತ್ತೆ ಅಲ್ವಾ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡ್ರೆ ಯಾರು ಶುದ್ಧರಿಲ್ಲ. ಆ ರೀತಿ ಎಲ್ಲಿ ಮೋಹ ಉಂಟಾಗಿದೆಯೋ, ಎಲ್ಲಿ ಯಾವ ರೀತಿ ಒಂದು ಕ್ಷಣ ಮಾತ್ರಕ್ಕೆ ಬಂದಿದ್ರು ಅದು ದೋಷ. ಅದಕ್ಕೆ ಪರಮಾತ್ಮ ಅದು ಎಷ್ಟು ಪರಿಶುದ್ಧ ಅನ್ನೋದನ್ನ ಪರೀಕ್ಷೆ ಮಾಡುವುದಕ್ಕೆ ಸೀತೆಗೆ ಹೇಳಿದ. ಆದ್ರಿಂದ ನೀನು ಯಾರ ಜೊತೆ ಬೇಕೋ ಹೋಗಮ್ಮ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಪಾರ್ವತಿ ಶಿವನಿಗಾಗಿಯೇ ತಪಸ್ಸು ಮಾಡ್ತಾ ಇದ್ರು, ಪರೀಕ್ಷೆ ಮಾಡ್ಬೇಕಲ್ಲ ನಿಜಾನ ಇದು ಅಂತ. ಆದ್ರಿಂದ ಅವನೇನ್ ಮಾಡ್ದ, ಪರೀಕ್ಷೆ ಮಾಡೋದಕ್ಕೆ ಒಬ್ಬ ಬ್ರಹ್ಮಚಾರಿ ರೂಪದಲ್ಲಿ ಬಂದ. ಬ್ರಹ್ಮಚಾರಿ ರೂಪದಲ್ಲಿ ಬಂದ ಸಖಿ ಒಬ್ಳು ಬಾಗಿಲ ಕಾಯಕ್ಕೆ ಇದ್ದೇ ಇದ್ಲು. ಯಾವಾಗ್ಲೂ ಅವಳ ತಪಸ್ಸಿಗೆ ವಿಘ್ನ ಬರದಂತೆ ಕೇಳಿದ್ಲು, ಯಾರಪ್ಪ ನೀನು ಅಂತ. ನಾನು ಪಾರ್ವತಿ ಜೊತೆ ಮಾತಾಡಕ್ ಬಂದಿದ್ದೀನಿ. ಇಲ್ಲ, ಅವಳು ತಪಸ್ಸಲ್ಲಿದ್ದಾಳೆ, ಇಲ್ಲ ಅನುಮತಿ ತಗೊಳ್ಳಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಸರಿ, ಬಂದು ಪಾರ್ವತಿಯನ್ನ ಕೇಳಿದ, ಅಮ್ಮ ಹೀಗೆ ಯಾರೋ ಬಂದಿದ್ದಾರೆ ಮಾತಾಡ್ಬೇಕಂತೆ. ಆಯ್ತು ಒಳಗ್ ಬಿಡು ಅಂತ ಹೇಳಿದ್ಲು. ಇವನು ನಿನ್ನ ಸಖಿ ಕೇಳ್ಕೊಂಡ ಮೊದ್ಲೆ,
ನಿನ್ನ ಸಖಿ ತಪಸ್ಸು ಮಾಡ್ತಾ ಇರೋಳು ಯಾರನ್ನೋ ಮದ್ವೆ ಮಾಡ್ಕೊಳ್ಳೋಕೋಸ್ಕರ ತಪಸ್ಸು ಮಾಡ್ತಿದ್ದಾಳಂತೆ ಅಂತ. ಹೌದು ಅಂತ ಇವಳು ಹೇಳಿದ್ಲು ಸಖಿ. ಈಗ ಇವನು ಬಂದ, ಒಳಗ್ ಬಂದವನು ಕೇಳ್ದ, ಅಮ್ಮ ನೀನು ಈ ತಪಸ್ಸು ಮಾಡ್ತಿರೋ ಕಾರಣ ಏನು ಕೇಳಬಹುದಾ? ತಪಸ್ಸು ನೀನು ನಿನ್ನ ಸಖಿ ಹೇಳಿದಂತೆ ಶಿವನನ್ನ ಮದುವೆ ಮಾಡ್ಕೊಳಕ್ಕೆ ತಪಸ್ಸು ಮಾಡ್ತಿದೀಯಾ ಅನ್ನೋದಾದ್ರೆ ಆ ಹುಚ್ಚು ಬುದ್ಧಿನ ಬಿಟ್ಟುಬಿಡು. ಯಾಕೆ ಅಂದ್ರೆ ಲೋಕದಲ್ಲಿ ತಪಸ್ಸು ಮಾಡೋದು ಯಾವುದಕ್ಕೆ? ಅತಿ ಉತ್ಕೃಷ್ಟವಾದದ್ದನ್ನ ಪಡೆಯಕ್ಕೆ ಅಲ್ವಾ? ಉತ್ಕೃಷ್ಟ ಅಂದ್ರೆ ಯಾವುದನ್ನ ನಾವು ಶರೀರದ ಪ್ರಯತ್ನದಿಂದ ಪಡೆಯಕ್ಕಾಗಲ್ಲ, ಅದಕ್ಕೆ ತಪಸ್ಸು ಮಾಡ್ತೀವಿ. ನೀನು ಶರೀರ ಪ್ರಯತ್ನದಿಂದ ಪಡೆಯಕ್ಕಾಗೋದಕ್ಕೆ ಇಷ್ಟು ಕಷ್ಟಪಡ್ಬೇಕಾ? ಎಲ್ಲರೂ ಜನ ಏನ್ ಮಾಡ್ತಾರೆ? ಚೆನ್ನಾಗಿ ಸುಂದರನಾಗಿರೋವನನ್ನ ಇಷ್ಟಪಡ್ತಾರೆ, ಮತ್ತೆ ದುಡ್ಡಿರೋವನನ್ನ ಇಷ್ಟಪಡ್ತಾರೆ, ಆಸ್ತಿ ಅಂತಸ್ತಿರೋವನನ್ನ ಇಷ್ಟಪಡ್ತಾರೆ, ಬಂಧು ಬಾಂಧವರು ಇರೋರನ್ನ ಇಷ್ಟಪಡ್ತಾರೆ. ಇದು ಯಾವ್ದಾದ್ರೂ ಒಂದಿದೆಯಾ? ನಿನ್ನ ಯಾರನ್ನೋ ನೀನು ಆರ್ಸಕ್ ಹೊರಟಿದೀಯಲ್ಲ, ಒಂದಾದ್ರೂ ವ್ಯಸ್ತಮಪಿ ಬಿಡಿಯಲ್ಲಾದ್ರೂ ಒಗ್ಗಟ್ಟು ಬೇಡ, ಒಂದಾದ್ರೂ ಅವನಲ್ಲಿ ಇದೆಯಾ? ನೋಡಿದ್ರೆ ಮುಕ್ಕಣ್ಣ ವಿಕಾರ ರೂಪ ವಿರೂಪಾಕ್ಷ, ಅವನು ಎಲ್ಲ ಹೆಸರು ಸರಿಗೆ ಹೇಳ್ತಿದ್ದಾನೆ. ಇನ್ನು ಅವನಿಗೆ ಅಪ್ಪನಿಲ್ಲ ಅಮ್ಮನಿಲ್ಲ, ಯಾರು ಬಂಧು ಬಾಂಧವರು ಅನ್ನಕ್ಕೆ ಯಾರಿದ್ದಾರೆ? ಇದಾರೆ ಅಂದ್ರೆ ಪ್ರೇತಗಳಿದ್ದಾರೆ, ಭೂತಗಳಿದ್ದಾರೆ. ಅಂಥವನು ನಿನ್ಗೆ ಬಂಧು ಆಗ್ಬೇಕಾ? ಅಂಥವನು ನೀನ್ ಮದುವೆ ಮಾಡ್ಕೋಬೇಕಾ? ಹೋಗ್ಲಿ ಐಶ್ವರ್ಯ ಅಂದ್ರೆ ಸ್ಮಶಾನ ಭೂಮಿಯೇ ಅವನಿಗೆ ಐಶ್ವರ್ಯ. ಇನ್ನು ಒಳ್ಳೆ ಕಾರ್ ಇದೆಯಪ್ಪ, ಇದು ಏನು ಮರ್ಸಿಡೆಸ್ ಬೆನ್ಸು ಆ ತರ ಭರ್ಜರಿ ಕಾರುಗಳಿದೆಯಪ್ಪ ಅಂದ್ರೆ ಇರೋದ್ ನೋಡಿದ್ರೆ ಮುದಿ ಎತ್ತು, ಅದ್ರ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ಬೇಕಾ ನೀನು? ಮತ್ತೆ ನೀ ಏನೋ ಸುಂದರಿಯಾಗಿ ಅಲಂಕಾರ ಮಾಡ್ಕೊಂಡು ವಧು ತರ ಚೆನ್ನಾಗಿ ಬರ್ತೀಯೆ, ಅವನ್ ನೋಡಿದ್ರೆ ಮೈ ತುಂಬಾ ಆ ಸ್ಮಶಾನದ ಬೂದಿ ಮೆತ್ಕೊಂಡ್ ಬರ್ತಾನಲ್ಲ, ಅವನನ್ನ ಹತ್ತಿರಾದ್ರೂ ಹೋಗ್ಬೇಕು ನಿಂಗೆ ಹೇಗಮ್ಮ ಅನ್ಸುತ್ತೆ? ಬೇಡ ಬೇಡ, ಇದಕ್ಕೋಸ್ಕರ ನೀ ತಪಸ್ ಮಾಡ್ಬೇಡ ಅಂತ ಇವನೇನೇನೋ ಹೇಳಕ್ ಶುರು ಮಾಡಿದ. ಆಗ ಅವಳು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು. ಕೊನೆಗೆ ಅವಳಿಗೆ ತುಂಬಾ ಸಿಟ್ಟು ಬಂತು. ಅವಳು ಸಖಿಗೆ ಹೇಳಿದ್ಲು, ನಿವಾರ್ಯತಾಮಲಿ, ಇವನನ್ನ ಅಟ್ಟು ಆಚೆಗೆ, ಇವನನ್ನ ಕಳಿಸು ಅಂತ ಹೇಳಿದ್ಲು. ಯಾಕೆ ಅಂದ್ರೆ ಯಾರು ಮಹಾತ್ಮರ ಕುರಿತು ಕೆಟ್ಟು ಮಾತಾಡ್ತಾರೆ ಅವರು ಪಾಪಿಗಳು ಒಬ್ರೇ ಅಲ್ಲ, ಅದನ್ನ ಕೇಳಿದವರು ಪಾಪಿಗಳಾಗ್ತಾರೆ. ಆದ್ರಿಂದ ಇವನನ್ನ ಅಟ್ಟು ಆಚೆಗೆ ಅಂದ್ಲು. ಆಮೇಲೆ ಅವನು ಬಂಡು ಹೋಗಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡಿದ್ಲು? ಬೇಡ ಬಿಡು, ನಾನೇ ಹೋಗ್ತೀನಿ ಅಂತ ಎದ್ದು ಅವಳು ನಾನು ಈ ಜಾಗದಲ್ಲಿ ಇರಲ್ಲ, ಎಲ್ಲಿ ಮಹಾತ್ಮರ ಕುರಿತು ಅಪ ಇದೆ ಆ ಜಾಗದಲ್ಲಿ ಇರಬಾರ್ದು, ಎಷ್ಟೊಂದು ತತ್ವ ಇದೆ ಈ ಕಥೆಯಲ್ಲಿ, ಇರಬಾರ್ದು ಅಂತ ಹೇಳಿ ಅವಳು ಎದ್ದು ಹೊರಟ್ಲು. ಹಾಗೆ ಹೊರಡುವ ಮುನ್ನ ಒಂದು ಹೇಳಿದ್ಲು, ನೀನ್ ಏನೇನೋ ಹೇಳಿದೀಯಲ್ಲ ಆ ಎಲ್ಲದರಲ್ಲಿ ಸತ್ಯವಾದ ಒಂದು ಮಾತು ಹೇಳಿದೀಯೇ, ಏನದು? ಅಲಕ್ಷ್ಯ ಜನ್ಮ. ಇವನಿಗೆ ಹುಟ್ಟು ಎಲ್ಲಿ, ಹುಟ್ಟಿಗೆ ತಂದೆ ತಾಯಿ ಯಾರು, ಎಲ್ಲಿ ಹುಟ್ಟದ, ಹೇಗ್ ಹುಟ್ಟದ ಗೊತ್ತಿಲ್ಲ ಅಂದಿದೆಯಲ್ಲ, ಅದು ಒಂದು ಕರೆಕ್ಟ್ ಆದ ಮಾತು ಹೇಳಿದೀಯೆ. ಆದ್ರಿಂದ ಅದೊಂದನ್ನ ನಾನು ಮೆಚ್ಕೊಳ್ತೀನಿ ಅಂತ ಹೇಳಿದವಳೆ ನಾನು ಹೋಗ್ತೀನಿ ಅಂತ ಹೊರಟು ಬಿಟ್ಲು. ಹಾಗೆ ಹೊರಟಾಗ ಯಾರೋ ಸೆರಗನ್ನ ಹೀಗೆ ಜಗ್ಗದಂತಾಯ್ತು. ಅವಳು ಹೀಗೆ ನೋಡ್ತಾಳೆ, ನೋಡಿದ್ರೆ ಶಿವನೇ ನಿಂತಿದ್ದಾನೆ. ಆಗ ಅವಳ ಮನಸ್ಥಿತಿ ಹೇಗಿದೆ? ಶ್ರೀಮತಿ ಅನ್ನೋಕೆ ಇದು ಉದಾಹರಣೆ ಕೊಡ್ತಾ ಇರೋದು. ಆಗ ಅವಳಿಗೆ ಹೇಗಾಯ್ತಪ್ಪ ಅಂದ್ರೆ ನದಿ ಭರ್ರ ಅಂತ ಹರ್ಕೊಂಡು ಹೊರಟಿತ್ತಂತೆ. ಒಂದ್ ದೊಡ್ಡ ಬೆಟ್ಟ ಅಡ್ಡ ಬಂದ್ಬಿಟ್ರೆ ನದಿಗೆ ಏನಾಗುತ್ತೆ ಹೇಳಿ? ಆ ಬೆಟ್ಟನ ಹಾರ್ಕೊಂಡು ಹೋಗಕ್ಕಾಗಲ್ಲ, ಬೆಟ್ಟದಿಂದ ಹಿಂದಕ್ಕೆ ಬರಕ್ಕಾಗಲ್ಲ, ಅವಾಗ ಅದು ಬೆಟ್ಟನ ಹೇಗೆ ಬಳಸ್ಬೇಕಲ್ಲ, ಆ ರೀತಿ ಅವಳ ಮನಸ್ಥಿತಿ ಆಯ್ತು ಅಂತಾನೆ ಕವಿ. ಅಂದ್ರೆ ಅವಳಿಗ ರೋಷದಿಂದ ಹೊರಟೋಗಿದ್ದಾಳೆ, ಇವನು ಬೇಡ ಅಂತ. ನೋಡಿದ್ರೆ ಬೇಕಾದವನೇ ಆಗಿದ್ದಾನೆ. ಅವನನ್ನ ನೋಡಿದಾಗ ಅವಳಿಗೆ ಹೇಗೆ ಅನ್ನಿಸ್ಬೇಕು? ಹಾಗೆ ಅವಳು ಬೆಟ್ಟ ಅಡ್ಡ ಬಂದಾಗ ನದಿ ಸ್ಥಿತಿ ಹೇಗೆ, ಹಾಗೆ ಮುಂದೆ ಹೋಗಲಾರದೆ ಹಿಂದೆ ಬರಲಾರದೆ ಅಲ್ಲಿ ನಿಂತಳು ಅಂದ್ರೆ ಅದು ನೋಡಿ. ಇದಕ್ಕೆ ಜೊತೆಯಲ್ಲಿ ಈಗ ಶಿವನಿಗೆ ಪಾರ್ವತಿಯ ಮನಸ್ಸು ಗೊತ್ತಾಯ್ತಲ್ಲ, ಆದ್ರಿಂದ ಏನ್ ಮಾಡ್ದ? ತಾನು ಮನಸ್ಸಿನಲ್ಲಿ ಸಪ್ತ ಋಷಿಗಳನ್ನ ನೆನೆಸ್ಕೊಂಡ. ಅಲ್ಲೂ ಕೂಡ ವ್ಯವಹಾರ ಹೇಗಿದೆ ಇವತ್ತಿನ ವ್ಯವಹಾರಕ್ಕೆ? ಶಿವ ನನ್ನಿಷ್ಟ ಅನ್ಲಿಲ್ಲ, ಪಾರ್ವತಿ ನನ್ನಿಷ್ಟ ಅನ್ಲಿಲ್ಲ. ಅಲ್ಲೂ ಅವಳು ತಂದೆ ತಾಯಿಗಳ ಜೊತೆಲ್ಲೇ ಇದ್ದಾಳೆ. ಶಿವನು ಅವನೇ ಅಲಕ್ಷ್ಯ ಜನ್ಮ, ಅವನಿಗೆ ಹೇಳೋರು ಕೇಳೋರು ಇಲ್ವಲ್ಲ, ಆದರೂ ತನ್ನಿಷ್ಟ ಬಂದಂತೆ ವ್ಯವಹಾರ ಮಾಡ್ಲಿಲ್ಲ. ಅವನು ಸಪ್ತ ಋಷಿಗಳನ್ನ ನೆನೆಸ್ಕೊಂಡ. ಸಪ್ತ ಋಷಿಗಳನ್ನ ನೆನಪು ಮಾಡಿಕೊಂಡು ಅವ್ರು ಬಂದು ನಿಂತರು. ಸ್ವಾಮಿ, ನಾವು ಧ್ಯಾನ ಮಾಡೋದು ನಿನ್ನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ, ನೀನು ನಮ್ಮನ್ನ ನೆನೆಸ್ಕೊತೀಯ ಅಂದ್ರೆ ನಾವು ಎಷ್ಟು ಧನ್ಯರಪ್ಪ. ನಿನ್ನ ನೆನಪಿನಲ್ಲಿ ನಾವು ಬಂದಿದ್ದೇವೆ ಅಂದ್ರೆ, ಆದ್ರಿಂದ ನಮ್ಮಿಂದ ಏನು, ನಾವ್ ಏನ್ ಮಾಡ್ಬೇಕು ಆಜ್ಞೆ ಮಾಡು ಅಂತ ಕೇಳಿದ್ರು.
ಆಗ ನೀವು ಹಿಮವಂತನ ಮನೆಗೆ ಹೋಗಿ ಪಾರ್ವತಿಯನ್ನ ನನಗೆ ವಧುವಾಗಿ ಕೇಳಿ ಅಂತ ಹೇಳಿದ್ರು. ನೋಡಿ, ಇದು ವೈದಿಕ ಒಂದು ವಿವಾಹ ಪ್ರಕ್ರಿಯೆ. ಅಲ್ಲಿ ಮೊದಲು ಶುರುವಾಗೋದೇ ಅಲ್ಲಿಂದ. ಪ್ರಸುಗ್ಮಂತ ಧಿಯಸಾನಸ್ಯ ಸಕ್ಷಣಿ ವರೇಭಿರ್ ವರಾಗಂ ಅಭಿಶುಪ್ರಸೀದತ ಅಸ್ಮಾಕಮಿಂದ್ರ ಉಭಯಂಜುಜೋಷತಿ ಯತ್ ಸೌಮ್ಯಸ್ಯಾಂಧಸೋ ಬುಬೋದತಿ ಅಂತ. ವರ ತನ್ನ ಅಂತರಂಗದೊಳಗೆ ಇದು ನನಗೆ ಯೋಗ್ಯವಾದ ಕನ್ಯೆ ಅಂತ ಕಂಡ ನಂತರ ತನ್ನ ಬಂಧುವರ್ಗವನ್ನ ವಧುವಿನ ಮನೆಗೆ ಕಳಿಸ್ತಾನೆ. ನಾವು ಶ್ರೀರಾಮಕೃಷ್ಣ ಪರಮಹಂಸರ ವಿಷಯದಲ್ಲಿ ನೋಡ್ತೇವೆ. ಅವ್ರಿಗೆ ಮದುವೆಗೆ ಅವ್ರಿಗೆ ಗೊತ್ತಾದ್ರೆ ಹೊರಟೋಗ್ಬಿಡ್ತಾರೆ, ಹಠ ಮಾಡ್ತಾರೆ, ಮದುವೆ ಬೇಡ ಅಂತಾರೆ ಅನ್ಕೊಂಡು ಗೊತ್ತಾಗದೆ ಇವ್ರು ಪ್ರಯತ್ನ ಮಾಡ್ತಿರ್ತಾರೆ ಮನೆಯಲ್ಲಿ. ಆದ್ರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಯ್ತಲ್ವಾ, ಅವ್ರು ಹೇಳ್ತಾರೆ, ನನಗೋಸ್ಕರ ಹುಡುಗಿನ ಹುಡುಕ್ತಿದ್ದೀರಾ, ಆ ಊರಲ್ಲಿ ಇಂಥವ್ರ ಮನೆಯಲ್ಲಿ ಇಂಥ ಹುಡುಗಿ ಇದ್ದಾಳೆ, ಅವಳೇ ನನ್ನ. ಹಾಗೆ ಅಂದ್ರೆ ಅಂತರಂಗದಲ್ಲಿ ಯಾವ ಒಂದು ಕನ್ಯೆ ಇದೆಯೋ ಇವತ್ತು ನಾವು ಆ ಯೋಗ್ಯತೆ ಕಳ್ಕೊಂಡಿದ್ದೇವೆ. ಹಾಗೆ ಶಿವ ಆ ಸಪ್ತಋಷಿಗಳ ಮೂಲಕ ಅವರ ಮನೆಗೆ ವಿಷಯವನ್ನ ಕಳಿಸ್ದ. ಈಗ ಸಪ್ತಋಷಿಗಳು ಬಂದಿದ್ದಾರೆ. ಹಿಮವಂತ ಸಿಂಹಾಸನದಲ್ಲಿ ಕೂತಿದ್ದಾನೆ. ಮೇನಾದೇವಿ ಆಗ ತಾನೇ ಪ್ರವೇಶ ಮಾಡಿದ್ಲು, ಬಂದ್ಲು. ಆ ವೇಳೆಗೆ ಸಪ್ತರ್ಷಿಗಳು ಬಂದ್ರು. ಈ ಪುಟ್ಟಿ ಮಗಳು ಕೂಡ ಬಂದ್ಲು. ಸಪ್ತರ್ಷಿಗಳು ಇದು ಮೇನಾ ಇಲ್ಲಿ ಬಂದಿದ್ದಾಳೆ. ಆ ವೇಳೆಗೆ ಸಪ್ತರ್ಷಿಗಳು ಪ್ರವೇಶ ಮಾಡಿ ಯಾವ ಕಾರಣಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ಮೇನೆಯ ಮುಖವನ್ನ ಹಿಮವಂತ ನೋಡ್ದ. ನಿನ್ನ ಅಭಿಪ್ರಾಯ ಏನಮ್ಮ ಅಂತ. ಅವಳು ಏನು ಉತ್ತರ ಹೇಳಕ್ ಗೊತ್ತಾಗ್ತಿಲ್ಲ, ಏನ್ ಹೇಳಬೇಕು ಅಂತ. ಮಗಳ ಮುಖನ ನೋಡ್ದ. ಮಗಳು ಈ ಕಡೆ ನಿಂತಿದ್ದಾಳೆ. ಮಗಳು ಕೈಯಲ್ಲಿ ಒಂದು ಕಮಲದ ಹೂವು ಇಟ್ಕೊಂಡಿದ್ಲಂತೆ. ಉತ್ತರ ಶ್ರೀಮತಿ ಅನ್ನೋಕ್ಕೆ ಉತ್ತರವನ್ನ ಕೊಡ್ಬೇಕಲ್ಲ. ಏನ್ ಮಗು ನಿನ್ಗಿಷ್ಟನಾ ಅಂತ ಅಪ್ಪ ಕೇಳಿದ್ರೆ ಅವಳೇನು ಉತ್ತರ ಹೇಳ್ಬೇಕು? ಅವಳು ಸುಮ್ಮನೆ ಕಮಲದ ಹೂವುಗಳ ದಳಗಳನ್ನ ಎಣಿಸೋದಕ್ಕೆ ಆರಂಭ ಮಾಡಿದ್ಲಂತೆ. ಅದು ಉತ್ತರ. ಅಂದ್ರೆ ಹಾಗೆ ಶ್ರೀಮತಿ ಅಂದಾಗ ರಾಜಾರೋಷದಲ್ಲಿ ಈಗ ಮದ್ವೆ ಮನೆಗಳಲ್ಲಿ ಮಕ್ಕಳು ಇರ್ತಾರಲ್ಲ, ಯಾವುದೇ ಒಂದು ಇದಿಲ್ಲದಂತೆ ಬರೀ ಇದಕ್ಕೆ ತೋರಿಸ್ಕೊಳ್ಳೋ ತರ ಅಲ್ಲ. ಅವಳಿಗೆ ಏನಮ್ಮ ನಿನಗೆ ಇವನ್ ಇಷ್ಟನಾ ಅಂದ್ರೆ ಲೀಲಾ ಕಮಲಪತ್ರಾಣಿ ಗಣಯಾಮಾಸ ಪಾರ್ವತಿ. ಕಮಲದ ಹೂವಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ಲು, ಅದನ್ನ ಸುಮ್ನೆ ಒಂದೊಂದೇ ಎಣಿಸ್ತಾ ನಿಂತ್ಲಂತೆ. ಅದೇ ಅವಳು ಕೊಟ್ಟ ಉತ್ತರ. ಅಂದ್ರೆ ಆ ರೀತಿ ಯಾವುದನ್ನ ನಾವು ಯಾವ ರೀತಿ ಅಭಿವ್ಯಕ್ತಿ ಪಡಿಸ್ಬೇಕಂದ್ರೆ ಅಂಥ ಒಂದು ಗುಣಧರ್ಮ ಆ ತಾಯಿಯಲ್ಲಿ ಇತ್ತು. ಶ್ರೀಮತಿ ಹಾಗೆ ಲಜ್ಜಾರೂಪದಿಂದ ತನ್ನ ಭಾವಗಳು ಏನೇ ಇದ್ರು, ಅದು ಲೌಕಿಕವಾದಂತಹ ಭಾವನೆ ಇರಬಹುದು, ಶಾರೀರಿಕವಾದ ಭಾವನೆ ಇರಬಹುದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದರೂ ಅದನ್ನ ಹೇಳುವಾಗ ಅದೇನಂತೆ ಅಲ್ಲ. ಅದೇನಂತೆ ಅಂತ ಆಗಿದ್ರೆ ಪರಮಾತ್ಮ ಎಲ್ಲಕ್ಕೆ ಸಿಪ್ಪೆ ಕೊಡ್ತಾ ಇರ್ಲಿಲ್ಲ ಅಲ್ವಾ? ಸಿಪ್ಪೆ ಇಟ್ಟಿರೋದು ಯಾತಕ್ಕೆ? ಆ ಹಣ್ಣಿನ ಧರ್ಮವನ್ನ ಮರೆ ಮಾಡಕ್ಕೆ. ಹಾಗೆ ನಮ್ಮೊಳಗೆ ಶ್ರೀಮತಿ ಅನ್ನೋದು ಅಷ್ಟು ದೊಡ್ಡ ತತ್ವ ನೋಡಿ. ಅದನ್ನು ಇದ್ರೆ ಹಣ್ಣನ್ನ ಅದು ರಕ್ಷಿಸುತ್ತೆ. ಫಲವನ್ನ ರಕ್ಷಿಸಬೇಕಾದ್ರೆ ಚರ್ಮ ಎನ್ನುವುದು ಸಿಪ್ಪೆ ಎನ್ನುವುದು ಬೇಕು. ಆದ್ರಿಂದ ಒಂದು ಮುಚ್ಚು ಒಂದು ಮರೆ ಎನ್ನುವ ಧರ್ಮದೊಡಗೂಡಿ ಧರ್ಮ ಸಂರಕ್ಷಿತವಾಗಬೇಕು. ಆ ಧರ್ಮ ಸಂರಕ್ಷಣೆಗೆ ಇರುವ ಧರ್ಮವೇ ಶ್ರೀಮತಿ ಎನ್ನುವ ಶಬ್ದ. ಧರ್ಮ ಲೋಕದಲ್ಲಿ ಉಳಿಯೋದಕ್ಕಿರುವಂತಹ ಮಹತ್ತತ್ವ ಆ ಶ್ರೀಮತಿ. ಪುರುಷ ಆದರೆ ಶ್ರೀಮಾನ್. ಅದರಿಂದ ಶ್ರೀಮಾನ್ ಶ್ರೀಮತಿನಲ್ಲಿ ವ್ಯತ್ಯಾಸ ಏನಿಲ್ಲ. ಶ್ರೀ ಎನ್ನುವುದು ಲೋಕದಲ್ಲಿ ಧರ್ಮ ಮಾರ್ಗದಲ್ಲಿ ವ್ಯಕ್ತಿ ನಡೆಯುವುದಕ್ಕೆ ಇರುವಂಥ ಮಹತ್ತಮವಾದಂಥ ಒಂದು ಗುಣ. ಅದನ್ನ ಪ್ರತಿಯೊಬ್ಬರೂ ಅನುಷ್ಠಾನದಲ್ಲಿ ಇಟ್ಕೊಳ್ಬೇಕು. ನಾವು ದೊಡ್ಡವರು, ನಮ್ಗೆ ದುಡ್ಡಿದೆ, ನಾನು ರಾಜಾರೋಷದಲ್ಲಿ ಕಳ್ತನ ಮಾಡ್ತೀನಿ, ರಾಜಾರೋಷದಲ್ಲಿ ದರೋಡೆ ಮಾಡ್ತೀನಿ, ಏನ್ ಮಾಡ್ತಾನೆ ಪೊಲೀಸ್ ಬರ್ತಾನ ಹಿಡೀಲಿ ಅನ್ನುವಂಥ ಒಂದು ವಿಚಾರ ಅಲ್ಲ. ನೀನು ಹಾಗೆ ರಾಜಾರೋಷವಾಗಿ ಮಾಡಿದ್ರು ಮೇಲೆ ಯಾರೋ ನೋಡ್ತಿರೋ ನಿನ್ನೇನು ಸುಮ್ಮನೆ ಬಿಡೋದಿಲ್ಲ. ಅದರ ಫಲವನ್ನ ನೀನು ಅನುಭವಿಸಲೇಬೇಕಾಗುತ್ತೆ. ಆದ್ರಿಂದ ಧರ್ಮ ಮಾರ್ಗಕ್ಕೆ ನಮ್ಮನ್ನ ನಡೆಸೋದಕ್ಕಿರುವಂತ ಮಹತ್ತಮವಾದ ತತ್ವ ಯಾವುದಪ್ಪ ಅಂದ್ರೆ ಶ್ರೀ. ಆದ್ರಿಂದ ಶ್ರೀಮತಿ ಆಗಿ ನಿಷಿದ್ಧವಾದದ್ದು ಲೋಕದಲ್ಲಿ ಏನಿದೆ ಆ ನಿಷಿದ್ಧವಾದದ್ದನ್ನ ನಾವು ಮಾಡಬಾರದು. ಅದರಿಂದ ಅಕರ್ಮವನ್ನ ಕುಕರ್ಮವನ್ನ ಮಾಡಬಾರದು. ಅನುಷ್ಠಾನ ಮಾಡಬೇಕಾದಂತಹ ಕರ್ಮವನ್ನ ಮಾತ್ರ ಮಾಡಬೇಕು. ಆ ಧರ್ಮವನ್ನ ಬೋಧೆ ಮಾಡುವ ರೀತಿ ಇದೆಯಲ್ಲ ಅದು ಶ್ರೀಮತಿ. ಅಂಥ ಒಂದು ತಾಯಿ ಲೋಕಕ್ಕೆ, ಲೋಕದಲ್ಲಿ ಇದೆ, ಎಲ್ಲ ಇದೆ. ಆದರೆ ಎಲ್ಲ ಇದೆ ಅಂತ ಎಲ್ಲ ತಗೋತೀವ ನಾವು? ಯಾವುದನ್ನು ಬೇಕೋ ತಗೋತೀವಿ ತಾನೆ. ಅದೇ ರೀತಿಯಲ್ಲಿ ಲೋಕ ಸುರಕ್ಷಿತವಾಗಿರುವುದಕ್ಕೆ ಬೇಕಾದ ಧರ್ಮಾನುಷ್ಠಾನವನ್ನ, ಸತ್ಯಾನುಷ್ಠಾನವನ್ನ
ಅನುಷ್ಠಾನ ಮಾಡುವುದಕ್ಕೆ ಈ ಒಂದು ಮಾರ್ಗವನ್ನು ಅನುಸರಿಸ್ತಾ ಕಾಮಕ್ರೋಧಗಳ ನಿಯಂತ್ರಣಕ್ಕೆ ಅದು ಬೇಕು ಬೇಡದಲ್ಲ, ಆದರೆ ಆ ಕಾಮಕ್ರೋಧಗಳ ನಿಯಂತ್ರಣಕ್ಕೆ ಇದು ಒಂದು ಪರದೆ, ಇದು ಒಂದು. ಆದ್ರಿಂದಲೇ ತಿನ್ನಬೇಕು ತಗೊಳ್ಬೇಕು ಅನ್ನುವ ಆಸೆ ಇದ್ದಾಗಲೂ ಕೂಡ ಅವ್ರು ಹೇಳದೆ ಅವ್ರು ಕೊಡದೆ ನಾವು ಮುಟ್ಟಬಾರ್ದು ಅನ್ನುವಂಥ ಒಂದು ಧರ್ಮ ಆದ್ರೂ ಇರ್ಬೇಕು ತಾನೆ. ಎಷ್ಟೇ ಮನಸ್ಸಿನಲ್ಲಿ ಬರ್ತಾ ಇದ್ರು ಆ ರೀತಿ ಅಲ್ಲಿಗೆ ಅದು ಏನನ್ನೋ ರಕ್ಷಿಸಿದ್ದಲ್ಲ, ನಿನ್ನಲ್ಲಿರುವ ಕುಕಾಮವನ್ನ ರಕ್ಷಿಸಿದ್ದು. ಕುಕಾಮ ಏನ್ ಮಾಡುತ್ತೆ? ನಿನ್ನನ್ನ ಅಧೋಗತಿಗೆ ಎಳೆಯುತ್ತೆ. ಅಧೋಗತಿಯಿಂದ ನೀನು ಮೇಲೆ ಎಳಬೇಕಾದ್ರೆ ಈ ಕ್ರೀಮತಿ ಎನ್ನುವ ಕ್ರೀಮಾನ್ ಅನ್ನುವಂಥ ಧರ್ಮ ಬೇಕು. ಅದಿದ್ದಾಗ ನೀನು ಅಧಃ ಪಾತಾಳಕ್ಕೆ ಬೀಳಲ್ಲ. ಉನ್ನತವಾದ ನೆಲೆಯಲ್ಲಿ ನಿನ್ನನ್ನ ನೀನು ಮೇಂಟೈನ್ ಮಾಡ್ಕೊಳ್ಳಕ್ಕೆ, ಕೊನೆ ಪಕ್ಷ ನಿನ್ನ ನೆಲೆಯಲ್ಲಿ ನೀನು ಇರುವಂತೆ ಆದ್ರೂ ಅದು ಸಹಾಯಕ ಆಗುತ್ತೆ. ಆದ್ರಿಂದ ಕ್ರೀಮತಿ ತಾಯಿ ಕ್ರೀಮತಿ ಅನ್ನುವ ಧರ್ಮವನ್ನ ಲೋಕಕ್ಕೆ ಕೊಟ್ಟಿದ್ದಾಳೆ. ಇನ್ನು ಇವರುಗಳು ಅಂದ್ರೆ ಲೋಕವನ್ನ ಇದು ಮಾಡ್ಬೇಕಾದ್ರೆ ಅದನ್ನ ನಾವು ಹೇಳ್ಕೊಂಡಿದ್ವಿ. ಲೋಕವನ್ನ ಲಯ ಮಾಡ್ಕೊಳ್ಬೇಕಾದ್ರೆ ಹೇಗೆ ಎಲ್ಲವನ್ನ ಕಾರ್ಯಕ್ರಮ ಆದಾಗ ಮುಚ್ಚುತ್ತೇವೆ, ಆ ರೀತಿ ಅವಳು ಮುಚ್ಚುತ್ತಾಳಲ್ಲ. ಅದಕ್ಕೂ ಕೂಡ ಹ್ರೀ ಅಂದ್ರೆ ಅದೇ ಅರ್ಥ, ಮುಚ್ಕೊಳ್ಳೋದು. ಈಗ ನಾಚಿಕೆಯ ಇದು ಅಂತ ಗಿಡ ಅಂತೇವಲ್ಲ ನಾವು, ಮುಟ್ಟಿದ್ರೆ ಮುನಿ ಮುಟ್ತಿದ್ದಂತೆ ಆ ರೀತಿ ತಾಯಿ ಲಯ ಮಾಡುವ ಸಂದರ್ಭದಲ್ಲಿ ಹ್ರೀಮತಿ ಎಲ್ಲವನ್ನ ತನ್ನೊಳಗೆ ಲಯ ಮಾಡ್ಕೊಳ್ತಾಳೆ. ಅದರರ್ಥ ಏನಾಯ್ತು? ಮೋಕ್ಷಕಾರಿಣಿ. ಅಂದ್ರೆ ಈಗ ಹ್ರೀಮತಿ ಹ್ರೀಂಕಾರಿ ಎರಡು ಕೂಡ ಎಷ್ಟು ಘನ ಒಂದು ಮಂತ್ರದಿಂದ ಕೂಡಿರುವ ಶಬ್ದ. ನಮಗೆ ಮುಕ್ತಿ ಬೇಕು, ಬಿಡುಗಡೆ ಬೇಕು, ಬಾಧೆ ಬೇಡ, ಲೋಕದಲ್ಲಿರುವಂಥ ಸುಖಭೋಗಗಳು ಬೇಕು, ಲೋಕಾತೀತವಾದಂಥ ಪುಣ್ಯಗಳು ಬೇಕು, ಎಲ್ಲ ಬೇಕು ಅಂದಾಗ ಹ್ರೀಂಕಾರಿ ಹ್ರೀಮತಿ ಅನ್ನುವುದನ್ನ ಜಪಿಸ್ತಾ ಇದ್ರೆ ಅದು ನಮಗೆ ಈ ಎಲ್ಲವನ್ನ ಕರುಣಿಸಿ ಕೊಡುತ್ತೆ. ಲೋಕ ಬಂಧನದಿಂದ ನಮ್ಮನ್ನು ಬಿಡುಗಡೆ ಕೂಡ ಮಾಡುತ್ತೆ. ಅಧರ್ಮ ಅನ್ಯಾಯಾದಿಗಳಿಂದ ಕೂಡ ನಮ್ಮನ್ನ ಬಿಡುಗಡೆ ಮಾಡುತ್ತೆ. ಅಂಥ ಒಂದು ಮಹತ್ತಮವಾದ ನಾಮ ಹ್ರೀಮತಿ ಮತ್ತೆ ಹ್ರೀಂಕಾರಿ. ಮುಂದಿನ ನಾಮ ಹೃದಯ. ಹೃದಯ ಅನ್ನುವಾಗ ಹೃದಯ ಇದೆ. ಹೃದಯ ನಾವು ಇಷ್ಟಪಡುವಂಥ ಒಂದು ವಸ್ತು. ಆದ್ರಿಂದಲೇ ಬೇರೆ ಯಾವ್ಯಾವುದಕ್ಕೆ ತೊಂದರೆ ಬಂದರೂ ಕೂಡ ಚೂರ್ ಸಹಿಸ್ಕೊಳ್ತೀವಿ. ಹೃದಯ ಅಂದ ಕೂಡ್ಲೆ ಭಯ ಆಗತ್ತೆ. ಅವ್ರಿಗೆ ಏನು ಪರವಾಗಿಲ್ಲ ರೀ, ಅದ್ರ ಹೃದಯಕ್ಕೆ ತೊಂದರೆ ಅಂತ ಅನ್ನುವಾಗ್ಲೇ ಆ ಹೃದಯಕ್ಕೆ ತೊಂದರೆ ಅನ್ನೋದೇ ನಮಗೆ ಅಂದ್ರೆ ಯಾಕೆ ಅಂದ್ರೆ ಹೃದಯ ಶರೀರ ಇಡೀಗೆ ಭದ್ರವಾದದ್ದು. ಹೃದಯ ಭದ್ರವಾಗಿದ್ರೆ ಇಡೀ ಶರೀರ ಭದ್ರ. ಆ ರೀತಿ ಅಂದ್ರೆ ಹೃದಯ ಅಂದಾಗ ಈಗ ಅರ್ಥ ಆಯ್ತಲ್ಲ, ನಮಗೆ ಯಾವ್ಯಾವ್ದಿದ್ರು ಯಾವ್ಯಾವ್ದು ಇಲ್ಲದೆ ಇದ್ರು ಆ ತಾಯಿ ಎನ್ನುವ ಹೃದಯ ಅಂದ್ರೆ ಹೃದಯಕ್ಕೆ ಹೃದಯ ಸ್ಥಾನದಲ್ಲಿ ತಾಯಿ ಇದ್ದಾಳೆ. ಶರೀರದಲ್ಲಿ ಹೃದಯದ ಸ್ಥಾನ. ಎಲ್ಲ ಇಂದ್ರಿಯನೂ ಮುಖ್ಯನೇ. ಯಾವುದು ಕಿಡ್ನಿ ಇಲ್ಲದೆ ಇದ್ರೆ ಇರಕ್ಕಾಗತ್ತಾ? ಹಾಗೆ ಪ್ಯಾಂಕ್ರಿಯಾಸ್ ಇಲ್ಲದೆ ಇದ್ರೆ ಯಾವ್ದಿಲ್ದೆ ಇದ್ರು ಇರಕ್ಕಾಗಲ್ಲ. ಜಠರ ಇಲ್ಲದೆ ಇದ್ರೆ ಇರಕ್ಕಾಗತ್ತಾ? ಯಾವ್ದಿಲ್ದಿದ್ರು ಇರಕ್ಕಾಗಲ್ಲ. ಆದರೂ ಕೂಡ ಹೃದಯ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಹೃದಯ ಇದು ಮಾಡೋದನ್ನ ನಿಲ್ಲಿಸ್ತು ಅಂದ್ರೆ ಇವೆಲ್ಲ ನಿಂತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೃದಯ ಮುಖ್ಯ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ತಾಯಿ ನಮಗೆ ಚೈತನ್ಯವನ್ನ ಕೊಡೋದನ್ನ ನಿಲ್ಲಿಸ್ಬಿಟ್ಲು ಅಂದ್ರೆ ಎಲ್ಲ ಹೋಯ್ತಾ. ಈಗ ಹೇಳಿದ್ವಲ್ಲ, ಮುಚ್ಕೊಂಡಂತೆ, ಎಲ್ಲ ಚಾಪೆನ ಮುಚ್ಚಿ ಏಳ್ರ ಮೇಲಕ್ಕೆ ಅಂದಂತೆ ಅಲ್ವಾ? ಆ ರೀತಿಯಲ್ಲಿ ತಾಯಿ ಎಲ್ಲಿಯವರೆಗೆ ವಿಶ್ವವನ್ನ ನಿರ್ಮಾಣ ಮಾಡಿ ನಿರ್ಮಿತವಾದಂಥ ವಿಶ್ವಕ್ಕೆ ತನ್ನ ಚೈತನ್ಯವನ್ನ ತುಂಬುತ್ತಾ ಇದ್ದಾಳೋ, ಆ ತುಂಬಿದ ಚೈತನ್ಯ ನಮ್ಮೊಳಗೆ ನಿರಂತರ ಅಮೃತಪ್ರಾಯದಲ್ಲಿ ಸಂಚಾರ ಮಾಡ್ತಾನೆ ಇದೆಯೋ ಅಲ್ಲಿವರೆಗೆ ಶರೀರದಲ್ಲಿರುವ ಇತರ ಎಲ್ಲ ಅವಯವಗಳು ಭದ್ರ ಅಲ್ವಾ? ಆದ್ದರಿಂದ ಹೃದಯ ಅಂದಾಗ ತಾಯಿ ಇಡೀ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ಯಾರಿಗೆ ಪ್ರಾಣ ಬೇಡ ಹೇಳಿ? ನಂಗೆ ಪ್ರಾಣದಷ್ಟು ಇಷ್ಟ. ಅಂದ್ರೆ ಪ್ರಾಣ ಅನ್ನೋದನ್ನೇ ನಾವು ಆತ್ಮ ಅನ್ಕೊಂಡಿದ್ದೇವೆ. ಆದ್ರೆ ವೇದಾಂತದ ಹಿನ್ನೆಲೆಯಲ್ಲಿ ಪ್ರಾಣ ಬೇರೆ, ಆತ್ಮ ಬೇರೆ. ಆತ್ಮದಿಂದಲೇ ಪ್ರಾಣಕ್ಕೆ ಶಕ್ತಿ. ಆದ್ರಿಂದ ಆತ್ಮ ಚೈತನ್ಯ ಎನ್ನುವುದು ತಾಯಿ ಅಥವಾ ಪರಬ್ರಹ್ಮ ವಸ್ತು. ಇಲ್ಲಿ ನಾವು ತಾಯಿ ಎಂಬುದಾಗಿ ಇಟ್ಕೊಂಡಿದ್ದೇವೆ. ಆ ಪರಬ್ರಹ್ಮ ವಸ್ತುವಿನಿಂದ ಚೈತನ್ಯ ಎಂಬುದು, ಆತ್ಮ ಚೈತನ್ಯ ಎಂಬುದು ಶರೀರದೊಳಗಿದೆ. ಆ ಶರೀರದೊಳಗೆ ಚೈತನ್ಯ ಇರುವಲ್ಲಿಯವರೆಗೆ ಪ್ರಾಣ ಇದೆ. ಪ್ರಾಣ ಇರುವಲ್ಲಿಯವರೆಗೆ ಹೃದಯದ ಬಡಿತ ಇದೆ. ಹೃದಯದ ಬಡಿತ ಇರುವಲ್ಲಿಯವರೆಗೆ ಇತರ ಎಲ್ಲ ಅವಯವಗಳ
ಚಟುವಟಿಕೆ ಇದೆ. ಆದ್ದರಿಂದ ಇತರ ಎಲ್ಲರ ಚಟುವಟಿಕೆ ಅಂದಾಗ ಇಂದ್ರ ಇದ್ದಾನೆ, ವರುಣ ಇದ್ದಾನೆ, ಉಪೇಂದ್ರನಿದ್ದಾನೆ, ಯಾರು ಸೂರ್ಯನಿದ್ದಾನೆ, ಎಲ್ಲರೂ ಇದ್ದಾರೆ. ಅಂದ್ರೆ ನಮ್ಮ ಶರೀರದಲ್ಲಿ ಎಲ್ಲರೂ ಇದ್ದಾರಲ್ಲ. ಆ ರೀತಿಯಾಗಿ ಎಲ್ಲ ದೇವಾನುದೇವತೆಗಳ ಚಟುವಟಿಕೆಗೆ ಪ್ರೇರಕಳು, ಕಾರಕಳು, ನಿಯಾಮಕಳು ಆಗಿರುವಂಥವಳ ಆದ ಕಾರಣ ಅವಳು ಹೃದಯ. ಹೃದಯ ಅಂದಾಗ ಹೃದಯದ ರೂಪದಲ್ಲಿ, ಹೃದಯ ಹೇಗೆ ಶರೀರದಲ್ಲಿ ಪ್ರಧಾನವೋ ಆ ರೀತಿಯಲ್ಲಿ ಅನ್ನೋದು ಒಂದರ್ಥ. ಹೃದಯ ಅನ್ನುವ ಶಬ್ದಕ್ಕೆ ಮನೋಹರ, ಅಂದ್ರೆ ತುಂಬಾ ಇಷ್ಟ ಅನ್ನುವ ಅರ್ಥ. ಮನೋಹರ, ಮನಸ್ಸನ್ನು ಸೆಳೆಯುವಂತ. ಆದ್ರಿಂದ ಹೃದಯದ ರೀತಿನೇ ತಿರ್ಗಾ ಎಲ್ಲ ರೀತಿಯಿಂದಲೂ ಕೂಡ ಅತ್ಯಂತ ಆತ್ಮೀಯವಾಗಿ, ಅತ್ಯಂತ ಆಪ್ತವಾಗಿ ಇರುವಂಥದ್ದು, ಇಷ್ಟವಾಗುವಂಥದ್ದು, ಪ್ರೀತಿಕರವಾದದ್ದು. ಈಗ ಸಮಾರಾಧನೆಯಲ್ಲಿ ಎಷ್ಟೊಂದು ಊಟ ಬಡಿಸ್ತಾರೆ, ಎಲ್ಲ ಊಟ ಮಾಡ್ತೀವಿ ನಾವು. ಮುಖ್ಯವಾಗಿ ಅನ್ನ ಸಾರು ಪ್ರತಿ ದಿವಸ ತಿಂದಿರ್ತೇವೆ, ಆದ್ರೂ ಅನ್ನ ಸಾರನ್ನು ಇಷ್ಟವಾಗೇ ತಿಂತೇವೆ. ಆದ್ರೆ ಅಷ್ಟರಲ್ಲಿ ಇಷ್ಟೆಲ್ಲ ಇರುತ್ತಲ್ಲ, ಅಷ್ಟರಲ್ಲಿ ಯಾವುದನ್ನ ತುಂಬಾ ಇಷ್ಟಪಡ್ತೇವೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ. ಅದಕ್ಕೆ ಇದು ವಿಭಿನ್ನವಾದ ರುಚಿ ಇರುವವರಿಗೆ ಸಮಾರಾಧನೆಯ ಊಟದ ತರಹ ಅಂತ ಹೇಳ್ತಾರೆ. ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪಿ ಏಕಂ ಸಮಾರಾಧನಂ. ಒಂದು ಸಮಾರಾಧನೆ ಊಟದ ತರ ವಿಭಿನ್ನ. ಆದ್ರೆ ಎಲ್ಲರೂ ಬಡಿಸ್ಕೋಬೇಕಿಲ್ಲ, ಮಾಡಿರ್ತಾರೆ. ಮಜ್ಜಿಗೆ ಹುಳಿ, ಕೂಟು, ಗೊಜ್ಜು, ಪಲ್ಯ ಎಲ್ಲ ಮಾಡಿರ್ತಾರೆ. ಯಾರಿಗೆ ಯಾವ್ದು ಇಷ್ಟನೋ ಅದನ್ನ ಬಡಿಸ್ಕೊಳ್ಬೇಕು ಅಂತ, ಎಲ್ಲ ಬಡಿಸ್ಕೊಂಡ್ಬಿಟ್ಟು ಎಲ್ಲ ಬಿಸಾಕ್ ಹೋಗ್ಬೇಕು ಅಂತ ಅಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಒಬ್ಬೊಬ್ರು ಒಂದೊಂದನ್ನ ತಗೊಳ್ಳಿ. ವಿಭಿನ್ನ ರುಚಿ. ಅವ್ರ ಮನೇಲಿ ಸಾರೇ ಮಾಡಿರ್ಲಿಲ್ಲ ರೀ, ನಂಗೆ ಊಟನೇ ಇಷ್ಟ ಆಗ್ಲಿಲ್ಲ ಅಂದ್ರೆ ಸಾರ್ ದಿನ ಅಂದ್ರೆ ಒಬ್ಬನಿಗೆ ಸಾರು ಇಷ್ಟ ಇರುತ್ತೆ. ಹುಳಿ ಭರ್ಜರಿ ಇತ್ತಪ್ಪ, ನಾನು ಅಚ್ಚುಕಟ್ಟಾಗಿ ಊಟ ಮಾಡ್ಬಿಟ್ಟು ಅಂದ್ರೆ ಒಬ್ಬನಿಗೆ ಹುಳಿ ಇಷ್ಟ ಇತ್ತು, ಇನ್ನೊಬ್ಬನಿಗೆ ಮಜ್ಜಿಗೆ ಹುಳಿ. ಒಟ್ಟಿನಲ್ಲಿ ಆ ವಿವಿಧ ರುಚಿ ಇದೆಯಲ್ಲ, ಆ ರೀತಿಯಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ರುಚಿ. ಅಮ್ಮ ಅನ್ನೋದು ವಿಭಿನ್ನವಾದ ಎಷ್ಟೇ ರುಚಿ ಇರೋರ್ಗೂ ಒಂದು ಇಷ್ಟವಾದ ರುಚಿ. ಅಮ್ಮ ಇಷ್ಟ ಇಲ್ಲದ ವಸ್ತು ಯಾವ್ದಾದ್ರೂ ಇದೆಯಾ? ಆ ರೀತಿ ತಾಯಿ ಹೃದಯ. ಅದು ತಂದೆ ಆಗಿದ್ರು ಅಮ್ಮನೇ ಇಷ್ಟ. ತಾಯಿ ಅಂದ್ರೆ ಯಾವುದೇ ಜೀವಿಯಾಗಿದ್ರು ಅಮ್ಮ ಅನ್ನುವ ಪದಾರ್ಥ ಎಷ್ಟು ಆಪ್ಯಾಯಮಾನವೋ, ಎಷ್ಟು ಪ್ರೀತಿಕರವಾದ್ದೋ, ಎಷ್ಟು ಇಷ್ಟವಾದ್ದೋ ಆ ರೀತಿಯಲ್ಲಿ. ಆದ್ರಿಂದ ಹೃದಯ ಅತ್ಯಂತ ಹೃದಯ ಪೂರ್ವಕವಾಗಿ ಅತ್ಯಂತ ಇಷ್ಟಪಡುವಂತ ವಸ್ತು ಅನ್ನುವುದು ಎರಡನೆಯದಾಗಿ ನಾವು ನೋಡಿದಂಥದ್ದು. ಮೊದಲನೆಯದಾಗಿ ವಿಶ್ವಾಂಡ ಬ್ರಹ್ಮಾಂಡಗಳ ಲೋಕಗಳ ಇರುವಿಕೆಗೆ, ಉಳಿಯುವಿಕೆಗೆ, ಬೆಳೆಯುವಿಕೆಗೆ ಪ್ರಧಾನವಾದ, ಅತ್ಯಂತ ಪ್ರಧಾನವಾದ ಶರೀರದಲ್ಲಿ ಹೃದಯದ ಸ್ಥಾನ ದಂತೆ ಅನ್ನೋದು ಮೊದಲನೇದು. ಎರಡನೇದು ಅತ್ಯಂತ ಪ್ರೀತಿಕರ, ಮನೋಹರ, ಚಿತ್ತಾಕರ್ಷಕ ಅನ್ನುವುದು ಎರಡನೆಯದಾಗಿ ನೋಡಿದ್ದು. ಇನ್ನು ಹೃದಯ ಅಂದ್ರೆ ಎಲ್ಲಿದ್ದಾಳಪ್ಪ ತಾಯಿ ಅಂದ್ರೆ ಹೃದಯ ಸ್ಥಾನದಲ್ಲಿ ಇರ್ತಾಳೆ. ಅದನ್ನ ಗೀತಾಚಾರ್ಯ ಹೇಳಿದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅದು ಯಾವುದೇ ಆಗಿರ್ಬೋದು, ಗಿಡ ಮರಗಳೇ ಇರ್ಬೋದು, ಯಾವುದೇ ಆಗಿದ್ರು ಪ್ರತಿ ಒಂದರಲ್ಲಿ ಹೃದಯ ಭಾಗದಲ್ಲಿ ಪರಮಾತ್ಮ ಇರ್ತಾನೆ. ಆದ್ರಿಂದ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅದನ್ನೇ ಮಹಾನಾರಾಯಣ ಉಪನಿಷತ್ತು ಹೇಳುವಾಗ ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು. ವಿಶ್ವದಲ್ಲಿರುವ ಮೂರ್ತಿ ಅಂದ್ರೆ ಆಕಾರಗಳು. ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ಎಷ್ಟು ಆಕಾರಗಳಿದೆಯೋ ಆ ಎಲ್ಲ ಆಕಾರಗಳಲ್ಲಿ ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು. ಅದ್ಯಾವುದು? ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ವಶಕ್ಕ. ಹಾಗೆ ಎಲ್ಲ ಅದು ಆ ತಾಯಿ ಹಾಗೆ ಎಲ್ಲ ಜೀವಿಗಳ ಒಳಭಾಗದಲ್ಲಿ ಚರಿಸ್ತಾ ಇದ್ದಾಳೆ. ಅದನ್ನೇ ನಾವು ಹೇಳ್ಕೊಂಡಿದ್ದು ಚೈತನ್ಯ ರೂಪದಲ್ಲಿ ಚರಿಸ್ತಾ ಇದ್ದಾಳೆ. ಅದನ್ನೇ ಅನೇಕ ಬಾರಿ ನಾವು ನೋಡಿರುವಂತೆ ಯಾವುದದು? ದಹ್ರಂ ವಿಪಾಪಂ ಪರವೇಶ್ಮ ಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ಥಂ ತತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ. ಇಡೀ ಶರೀರದ ಒಳಗೆ ಹೃದಯ ಅನ್ನೋದೊಂದಿದೆ. ಆ ಹೃದಯದ ಒಳಗೆ ಒಂದು ಗುಹೆ ಇದೆ. ಗುಹೆ ಅಂದ್ರೆ ಕತ್ತಲೆಯಿಂದ ಕೂಡಿರುವಂಥ ಜಾಗ, ಪ್ರವೇಶ ಮಾಡುವುದಕ್ಕೆ ಕಷ್ಟ ಅನ್ನುವಂಥದ್ದನ್ನ
ಹೃದಯ ಅಂತ ಅಂದ್ರೆ ಗುಹೆ ಅಂತಾರೆ. ಆದ್ರಿಂದ ಆ ಗುಹೆ ಅನ್ನುವುದು ಪ್ರವೇಶ ಮಾಡೋದು ಕಷ್ಟ. ಹಾಗೆ ಕಷ್ಟ ಸಾಧ್ಯವಾದ ಹೃದಯ ಎನ್ನುವ ಗುಹೆ ಇದೆ. ಅದರ ಒಳಗೆ ಏನಿದೆ ಅಂದ್ರೆ ಕತ್ತಲೆಯಾದ ಸೂಕ್ಷ್ಮವಾದ ಜಾಗ ಇದೆ. ಆ ಸೂಕ್ಷ್ಮವಾದ ಜಾಗದಲ್ಲಿ ಒಳಗೆ ಹೋದರೆ ಅಲ್ಲಿ ಒಂದು ಸಣ್ಣ ಬೆಳಕು ಬೆಳಗುತ್ತಾ ಇದೆ. ಆ ರೀತಿಯಲ್ಲಿ ಆ ಬೆಳಕಿದೆಯಲ್ಲ, ಅದನ್ನ ನಾವು ತಾಯಿ ಅಂತ ಹಿಡ್ಕೊಳ್ಬೇಕು. ಅದನ್ನ ನಾವು ಅನೇಕ ಬಾರಿ ನೋಡಿದ್ದೇವೆ. ಅದನ್ನೇ ಹೇಳುವಾಗ ಏನ್ ಹೇಳೋದು, ಇದು ಪದ್ಮಕೋಶ ಪ್ರತೀಕಾಶದಂ ಹೃದಯಂಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ತ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್. ಆ ಪದ್ಮಕೋಶದಂತೆ ಒಂದು ಕಮಲದಂತೆ ಅದು ಕೆಳಕ್ಕೆ ಬಾಕೊಂಡು ನಾಭಿಯಿಂದ ಮೇಲಕ್ಕಿದೆ. ಬಾಗಿದ ಕಮಲದ ಮೊಗ್ಗಿನಂತೆ ಅಲ್ಲೇನಿದೆಯಪ್ಪ ಅಂದ್ರೆ ಈಗ ನಾವು ಹೇಳಿದ್ದೆ, ಅದರ ಒಳಗಡೆ ಕಾಣುವ ಈ ಕೂದಲಿನಂತೆ ಇದೆಯಲ್ಲ, ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯಣೂಪಮಾ. ಆ ಕೂದಲಿನಂತೆ ನೀವಾರದ ಒಂದು ತಂತಿಯ ಒಂದು ಸಣ್ಣ ಎಳೆಯಂತೆ ಸಣ್ಣದಾಗಿದೆ. ತನ್ವಿ ಸಣ್ಣದಾಗಿದೆ, ಸುಂದರವಾಗಿದೆ, ಕಡ್ಡಿ ತರ ಇದೆ. ಅದರ ತುಟ್ಟ ತುದಿ ಅಲ್ಲಿ ಹಾಗೆ ಬೆಳಗುತ್ತಾ ಇರುವಂಥದ್ದು ಇದೆ. ಅದೇನದು? ವಿಶ್ವಸ್ಯಾಯತನಂ ಮಹತ್. ದೊಡ್ಡ ವಿಶ್ವಾಂಡ ಬ್ರಹ್ಮಾಂಡ ಇದೆಯಲ್ಲ, ಆ ಅಲ್ಲರಿ ಹೇಳ್ತಿದ್ದೀರಿ ಹೃದಯನೇ ಒಂದು ಮುಷ್ಟಿ ಅಂತ ಇದೆ ಅಂತ. ಅದರ ಒಳಗಡೆ ಇಷ್ಟು ಸೂಕ್ಷ್ಮ ಅಂತೀರಿ, ಸಣ್ಣ ಕೂದಲು, ಅದರಲ್ಲಿ ವಿಶ್ವಾನ. ಅದೇ ರಹಸ್ಯ. ಹೇಗೆ ಒಂದು ಬೀಜದೊಳಗೆ ಇಡೀ ದೊಡ್ಡ ವೃಕ್ಷ ಹೇಗೆ, ಹಾಗೆ ಇರುವಂಥದ್ದು ಅದು ತಾಯಿಯ ಧಾಮ, ತಾಯಿಯ ನೆಲೆ, ತಾಯಿಯ ಸ್ಥಾನ. ಆ ರೀತಿಯಲ್ಲಿ ಹೃದಯದ ಒಳಗೆ ತಾಯಿ ವಿಭ್ರಾಜಮಾನಳಾಗಿದ್ದು ಅವಳೊಬ್ಬಳೇ ಇಲ್ಲ, ಇಡೀ ವಿಶ್ವಾಂಡ. ವಿಶ್ವಸ್ಯಾಯತನಂ ಮಹತ್. ಆಯತನ ಅಂದ್ರೆ ಮನೆ. ಆ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ನೆಲೆಯಾಗಿ ಅದರ ಸ್ಥಾನವಾಗಿ ತಾಯಿ ಇದ್ದಾಳೆ. ಆದ್ರಿಂದ ಆಕೆ ಹೃದಯ. ಈ ರೀತಿ ಅದನ್ನೇ ಅವಳು ಹೇಳುವಾಗ್ಲೂ ಕೂಡ ತಾನೇ ಹೇಳ್ಕೊಂಡಿದ್ದಾಳೆ. ನಾಹಂ ತೀರ್ಥೆ ನ ಕೈಲಾಸೆ ವೈಕುಂಠೆ. ನಾವು ಹಿಂದೆ ನೋಡಿದ್ವಲ್ಲ, ನಾರದ ನಾನು ಯೋಗಿಗಳ ಹೃದಯದಲ್ಲಿ ಮಾತ್ರ ವಾಸ ಮಾಡ್ತೇನೆ, ಕೈಲಾಸ ವೈಕುಂಠ ಯಾರ್ಯಾರು ಜಾಗದಲ್ಲೂ ಇಲ್ಲ. ಯತ್ರ ಮದ್ಭಕ್ತ ಗಾಯಂತಿ ತತ್ರ ವಸಾಮಿ ನಾರದ ಅಂತ ಪರಮಾತ್ಮ ಹೇಳ್ಕೊಂಡಿದ್ದಾನೆ. ಇಲ್ಲಿ ತಾಯಿ ಹಾಗೆ ನಾಹಂ ತೀರ್ಥೆ ನ ಕೈಲಾಸೆ ನ ವೈಕುಂಠೆ ನವಾ ಕರಿಹಿಚಿತ್. ನಾನು ಎಲ್ಲೂ ಇಲ್ಲಪ್ಪ. ಎಲ್ಲಿರ್ತೀನಿ ಅಂದ್ರೆ ವಸಾಮಿಕಿಂತು ಮಜ್ಞಾನಿ ಹೃದಯೇಶು. ನಾನು ಎಲ್ಲಿರ್ತೀನಿ ಅಂದ್ರೆ ನನ್ನನ್ನ ಯಾರು ಭಾವಿಸ್ತಾರೋ ಆ ಭಾವಿಸುವ ಜ್ಞಾನಿಗಳ ಹೃದಯದ ಒಳಗೆ ನಾನು ಇರ್ತೇನೆ ಅಂತ ತಾಯಿ ತಾನೇ ಹೇಳ್ಕೊಂಡಿದ್ದಾಳೆ. ಆದ್ರಿಂದ ಹೃದಯ ದೇವಿ ಹೃದಯ. ಇನ್ನು ಹೇಯೋಪಾದೇಯ ವರ್ಜಿತ. ಹೇಯ ಅಂದ್ರೆ ಅಸಖ್ಯ ಅಂತೀವಲ್ಲ, ತ್ಯಾಗ ಮಾಡು ಅಂದ್ರೆ ಹೇಸಿಗೆ ಮಾಡಿಕೊಳ್ಳೋದು. ಮತ್ತೆ ಹೇಯ ಅಂದ್ರೆ ಬಿಸಾಕೋದು ಅನ್ನೋ ಅರ್ಥ, ಎರಡರ್ಥ ಇದೆ. ಆದ್ರಿಂದ ಉಪಾದೇಯ ಅಂದ್ರೆ ಪಡ್ಕೊಳ್ಳೋದು, ದೇಯ ಅಂದ್ರೆ ತಗೊಳ್ಳೋದು ಅನ್ನೋ ಅರ್ಥ, ಕೊಡು ಅನ್ನೋ ಅರ್ಥದಲ್ಲಿ. ಉಪಾದೇಯ ಅಂದ್ರೆ ತಗೊಳ್ಳೋದು, ಹೇಯ ಅಂದ್ರೆ ಬಿಸಾಕೋದು. ತಾಯಿಗೆ ಹೇಯ ಮತ್ತು ಉಪಾದೇಯ ಇಲ್ಲ, ಹೇಯ ಉಪಾದೇಯ ವರ್ಜಿತ. ಯಾಕೆ ಇಷ್ಟೊತ್ತು ಹೇಳ್ಕೊಂಡಿದ್ದೆ ಉತ್ತರ ಅಲ್ವಾ? ಇಡೀ ವಿಶ್ವಾಂಡ ಬ್ರಹ್ಮಾಂಡ ಅವಳದು. ಇಡೀ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ಅವಳಿಲ್ಲದ್ದು ಇಲ್ಲ ಅಂತ ಇಷ್ಟೊಂದು 1000 ಸಲ ಹೇಳಿದ ಮೇಲೆ ಎಲ್ಲ ಅವಳೇ, ಎಲ್ಲ ಅವಳದೇ. ಹಾಗೆ ಇರುವಾಗ ಯಾವುದನ್ನ ಬಿಸಾಕ್ಬೇಕು, ಯಾವುದನ್ನ ಇಟ್ಕೊಳ್ಬೇಕು? ಎಲ್ಲ ನಮ್ದೇ ಅಲ್ವಾ? ನಮ್ದು ಅನ್ನುವಾಗ ನಾವು ಬಿಸಾಕಕ್ಕೆ ಅಂತೆ ಮೊದಲೇನ್ ಮಾಡ್ತೀವಿ, ಎಲ್ಲ ಸೆಲೆಕ್ಟ್ ಮಾಡ್ತೀವಿ. ಮನೆಯಲ್ಲಿ ತುಂಬಾ ಗೊಂಜರ್ಗೋಳ ಆಗ್ಬಿಟ್ಟಿದೆ, ಜಾಗ ಇಲ್ಲಪ್ಪ ಅನ್ನುವಾಗ ಮೊದಲು ಸ್ವಲ್ಪ ಎಲ್ಲ ಸಾಮಾನು ಬಿಸಾಕೋಣ ಅಂತ ಜೋಡಿಸ್ತೀವಿ. ಬೇಕಾದ್ದು ಅಂತ ಎಲ್ಲ ಸೆಪರೇಟ್ ಮಾಡ್ತೀವಿ. ಇದೆಲ್ಲ ಬಿಸಾಕೋಣ ಅಂತ ಮಾಡ್ಬಿಟ್ಟು ಅದು ನಮ್ ಚೀಲಕ್ಕೆ ಹಾಕ್ಬೇಕಲ್ಲ, ಅವಾಗ ಇದು ನಮ್ ತಾತನ ಇದಿರ್ಲಿ ಅಂತ ಅದನ್ನ ಮತ್ತೆ ತೆಗೆದಿಡ್ತೇವೆ. ಅಂದ್ರೆ ಯಾವ್ದನ್ನ ಬಿಸಾಕ್ಬೇಕು ಅಂತ ಜೋಡಿಸಿಟ್ಟಿದ್ರು ಅದರಲ್ಲಿ ತೀರಾ ಚುಕ್ಕ ತುಂಡು ಆಗಿ ಇನ್ನೇನಕ್ಕೂ ಸಿಕ್ಕಲ್ವಲ್ಲ ಜೂಳು, ಆ ಜೂಲನ್ ಬಿಸಾಕ್ಬೇಕಾದ್ರೂ ಸಂಕಟದಿಂದ ಬಿಸಾಕ್ತೇವೆ. ಅಂದ್ರೆ ನೋಡಿ, ನಮಗಾಗಿರೋವಾಗ ತಾಯಿ ತಾನೇ ಇದೆಲ್ಲದರ ಒಡತಿ, ಅವಳಿಗೆ ಯಾವ ತರ ಇರುತ್ತೆ. ಅದರಿಂದ
ಹೇಯೋಪಾದೇಯ ವರ್ಜಿತ. ಇದು ನಾವು ನಮ್ಮ ಜೀವನದ ಅನುಭವದಿಂದ ಅಂದ್ಕೊಳ್ಳೋ ಅಂಥದ್ದು. ಯಾವುದೂ ಕೂಡ ತಾಯಿಗೆ ಬಿಸಾಕುವಂಥದ್ದಲ್ಲ. ಆದ್ರಿಂದಲೇ ಇದರಲ್ಲಿ ಹೇಳುವಾಗ ಸಾಧು ಸಜ್ಜನ ಜನನಿ ತುಮಿಮಾ, ನೀನು ಸಾಧುಗಳಿಗೂ ಅಮ್ಮ, ನೀನು ದುರ್ಜನರಿಗೂ ನೀನೆ. ಸಾಧು ಸಜ್ಜನ ಜನನಿ ತುಮಿಮಾ, ಸಾಧುವಿಗನ್ನ ನೀನು ರಕ್ಷಿಸುವವಳು ಇರ್ಬೋದು, ಆದ್ರೆ ದುರ್ಜನರ ಮೇಲೆ ಕರುಣೆಯನ್ನ ತೋರುವವಳಮ್ಮ ನೀನು. ಆದ್ರಿಂದ ದುರ್ಜನರು ಅಂತ ಬಿಸಾಕಲ್ಲ, ಪಾಪ ಅನ್ನುವ ಅನುಕಂಪೆಯಿಂದ ದುರ್ಜನರನ್ನು ಪ್ರೀತಿಸುವವಳು ನೀನಮ್ಮ. ಆ ರೀತಿಯಲ್ಲಿ ತಾಯಿ ಸಾಧುಗಳಿಗೂ ದುರ್ಜನರಿಗೂ ಅಮ್ಮ ಆದ್ಮೇಲೆ, ಅವಳೇ ದೇವತೆಗಳನ್ನ ಅಸುರರನ್ನ ಸೃಷ್ಟಿ ಮಾಡಿದ ಮೇಲೆ ಇದರಿಂದ ಮತ್ತೆ ಪಾಠ ಏನ್ ನಮ್ಗೆ? ನಾವು ಯಾರ ಬಗ್ಗೆ ಹೇಸಿಗೆ ಮಾಡ್ಕೋಬಾರ್ದು. ಅಂದ್ರೆ ಮನೆಯಲ್ಲಿರೋ ಪದಾರ್ಥ ಬಿಸಾಕ್ಬೇಡಿ ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಯಾಕಂದ್ರೆ ಹೋಗ್ಲೇಬೇಕಾಗುತ್ತೆ ತಾನೇ. ಹೋದ್ರೆ ಇನ್ನೊಂದಕ್ಕೆ ಜಾಗ ಕೊಡಕ್ ಒಂದನ್ನು ಕಳಿಸ್ಬೇಕು. ಅದು ಲೋಕದಲ್ಲಿ ಸಹಜವಾಗಿರುವಂತ ಪ್ರವೃತ್ತಿ. ಅದು ಆ ಹಿನ್ನೆಲೆಯಲ್ಲಿ ಹೇಳ್ತಿಲ್ಲ. ಯಾವುದನ್ನ ಕೋಪದಿಂದ, ರೋಷದಿಂದ, ಬೇಸರದಿಂದ, ತಿರಸ್ಕಾರದಿಂದ ಬಿಸಾಕ್ಬೇಡಿ, ನೋಡಬೇಡಿ ಅನ್ನುವ ಅಭಿಪ್ರಾಯ. ಎಲ್ಲವೂ ಕೂಡ ಪರಮಾತ್ಮನ ಅಂಶದಿಂದ ಇರುವ ಕಾರಣ, ಎಲ್ಲವೂ ಪರಮಾತ್ಮವೇ ಆಗಿರುವ ಕಾರಣ ಇದನ್ನ ನಾವು ಎಷ್ಟು ಬಾರಿ ಹೇಳ್ಕೊಂಡಿರ್ಬೋದು. ಆದ್ರಿಂದ ಪ್ರತಿಯೊಂದನ್ನು ಕೂಡ ಪರಮಾತ್ಮ ಭಾವದಿಂದ ಕಾಣುವಾಗ ಇದು ಬೇಕು ಇದು ಬೇಡ ಅನ್ನುವ ಭಾವ ಬೇಡ. ಹಾಗಾಗಿ ತಾಯಿ ಹೇಯ ಉಪಾದೇಯ ವರ್ಜಿತ ಅಂದ್ರೆ ಅರ್ಥ ಏನಾಯ್ತು? ತಾಯಿಯನ್ನ ನಾವು ಯಾವ ರೀತಿಯಿಂದಾದ್ರೂ ಹೇಳೋಣ ಅಂತ ಹೊರಟ್ರೆ, ಇದು ಈ ರೀತಿಯಲ್ಲಿದ್ದಾಳಪ್ಪ ತಾಯಿ, ಧರ್ಮಮೂರ್ತಿಯಾಗಿದ್ದಾಳೆ, ಹಾಗಿದ್ದಾಳೆ, ಹೀಗಿದ್ದಾಳೆ, ವೈಭವೋಪೇತವಾಗಿದ್ದಾಳೆ ಅಂತ ಹೇಳಿ ಇದು ತಾಯಿ ಅನ್ನೋಣ ಅಂದ್ರೆ ಇದಲ್ವಾ ಅನ್ನುವ ಪ್ರಶ್ನೆ ಬಂದಾಗ ಮತ್ತೆ ನಮ್ಮ ಬಾಯಿ ಸೋಲುತ್ತೆ. ಯಾಕೆಂದ್ರೆ ಇದು ತಾಯಿನೇ. ಆದ್ರಿಂದ ಅಲ್ಲಿಗೆ ಅರ್ಥ ಏನಾಯ್ತು? ಯಾವುದು ಕಿಂ ವಚನೀಯಂ ಕಿಮ ವಚನೀಯಂ, ವಚನೀಯವಾದದ್ದು ಅಮ್ಮನೇ, ಅವಚನೀಯವಾದದ್ದು ಅಮ್ಮನೇ. ಯಾವುದು ನೋಡಬಹುದಾದ್ದೋ ಅದು ಅಮ್ಮನೇ, ನೋಡಬಾರದು ಅನ್ನುವುದೇನಿದೆಯೋ ಅದು ಅಮ್ಮನೇ. ಅದನ್ನೇ ಶ್ರೀಮತಿ ಎನ್ನುವುದರಲ್ಲಿ ನೋಡಿದ್ವಿ. ನೋಡಬಾರದು ಅನ್ನೋದಕ್ಕೆ ಒಂದು ಮರೆ ಇದೆ ನಿಜ, ಆದ್ರೆ ಅದು ಭೋಗಕ್ಕೆ ವಿಷಯನೂ ಅಲ್ವೋ ಇದೆ. ಆ ರೀತಿಯಲ್ಲಿ ಅದನ್ನ ನಾವು ಹೇಳುವಾಗ ಹೇಯೋಪಾದೇಯ ವರ್ಜಿತ ಅಂದ್ರೆ ಏನ್ ಹೇಳಿದಂತಾಯ್ತು? ಪರಬ್ರಹ್ಮ ವಸ್ತು ಅನಿರ್ವಚನೀಯ ಅಂದ್ರೆ ಮಾತು ಮನಸ್ಸಿಗೆ ನಿಲುಕದ್ದು ಅನ್ನುವ ಶಾಸ್ತ್ರೀಯ ಪರಿಭಾಷೆಯನ್ನ ಹೇಯೋಪಾದೇಯ ವರ್ಜಿತ ಅನ್ನುವ ರೂಪದಲ್ಲಿ ಕೊಟ್ಟಿದ್ದಾರೆ. ಲೋಕದಲ್ಲಿ ಇದು ನನಗೆ ಬೇಕು, ಇದು ನನಗೆ ಬೇಡ ಅನ್ನುವುದು ಯಾವಾಗ ಒಂದು ಉಪಯೋಗಕ್ಕೆ ಬರುತ್ತೆ, ಒಂದು ಅನುಕೂಲ ಆಗುತ್ತೆ ಅನ್ನುವಾಗ, ಅನುಕೂಲ ಅನಾನುಕೂಲ ಅನ್ನೋದೇ ಇಲ್ಲ ಅನ್ನುವಾಗ, ಆ ಭಾವನೆ ಇಲ್ಲ ಅನ್ನುವಾಗ ಬಿಸಾಕೋದು ಅನ್ನೋದು ಯಾವುದು? ಆದ್ರಿಂದಲೇ ಕೃಷ್ಣ ಹೇಳುವಾಗ ಏನ್ ಹೇಳಿದಾನೆ? ನಾನವಾಪ್ತಮವಾಪ್ತವ್ಯಂ ನಮೇ ಪಾರ್ಥ ಅಸ್ತಿ ಕಿಂಚನ ಅಂತ ಹೇಳಿದಾನೆ. ನನಗೆ ಇದು ಬೇಕು ಇದು ಬೇಡ ಅನ್ನೋದು ಯಾವುದು ಇಲ್ಲಪ್ಪ. ಆ ರೀತಿಯಲ್ಲಿ ಆದ್ರೂ ಕೂಡ ಬೇಕು ಅನ್ನುವುದಕ್ಕೆ ಕೆಲಸ ಮಾಡ್ತೀವಿ, ಬೇಡ ಅನ್ನೋದಕ್ಕೆ ಕೆಲಸ ಮಾಡ್ತೀವಿ, ಬೇಡ ಅನ್ನುವುದಕ್ಕೆ ಬಿಸಾಕೋ ಕೆಲಸ ಮಾಡ್ತೀವಿ, ಬೇಕು ಅನ್ನೋಕ್ಕೆ ತಗೊಳ್ಳೋ ಕೆಲಸ ಮಾಡ್ತೀವಿ, ಒಟ್ಟು ಕೆಲಸ ಮಾಡ್ತೀವಿ. ಕೆಲಸ ಮಾಡೋದು ಯಾತಕ್ಕೆ ಅಂದ್ರೆ ಈ ಎರಡು ಕಾರಣಕ್ಕೆ. ಆದರೂ ಕೂಡ ನಿರಂತರ ನಾನು ವರ್ತಯೇವಚ ಕರ್ಮಣಿ ಕೆಲಸ ಮಾಡ್ತಾನೆ ಇದ್ದೀನಿ. ಯಾಕೆ ಅಂದ್ರೆ ಲೋಕಕ್ಕೆ ಒಂದು ಆದರ್ಶವನ್ನ ಕೊಡಬೇಕು. ಮಹಾಜನೋ ಏನಗತಸ್ಸ ಪಂಥಾಹ, ಆದ್ರಿಂದ ಜನರು ಅನುಸರಿಸ್ತಾರೆ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತೀನಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಇಲ್ಲಿ ಸುಖ ದುಃಖ, ಧರ್ಮ ಅಧರ್ಮ, ದುರ್ಜನ ಸಜ್ಜನ ಎಲ್ಲ ತಾಯಿನೇ. ಇದು ಅದು ಅಂತ ಇಲ್ಲ. ಕರ್ಮ ಕರ್ಮ ವಿಕರ್ಮ ಕುಕರ್ಮ ಸುಕರ್ಮ ಎಲ್ಲ ತಾಯಿನೇ. ಆದ್ರಿಂದ ಅವಳಿಗೆ ಹೇಯ ಉಪಾದೇಯ ಅಂತ ಇಲ್ಲ. ಆದರೆ ಅವಳು ಈ ರೂಪದಲ್ಲಿ ಯಾಕಿದ್ದಾಳೆ ಅಂದ್ರೆ ಅರ್ಥ ಏನು? ಅವಳನ್ನ ನಾವು ಯಾವ ರೂಪದಲ್ಲಿ ಗಮನಿಸಬೇಕಂದ್ರೆ ಮಾತು ಮನಸ್ಸಿಗೆ ನಿಲುಕದಂತ ಅನಿರ್ವಚನೀಯವಾದ ಪರಬ್ರಹ್ಮ ತತ್ವದ ರೂಪದಲ್ಲಿ ಅವಳಿದ್ದಾಳೆ ಅನ್ನುವುದನ್ನ ನಾವು ಭಾವಿಸ್ತಾ ಹೇಯ ಉಪಾದೇಯ ಎಲ್ಲಿಗನ್ವಯ ಮಾಡ್ಕೋಬೇಕು? ಅಮ್ಮನನ್ನ ನಾನು ನನ್ನ ಅಮ್ಮನ ಮಗಳು ಅಂತ ನಾ ಹೇಳ್ಕೋಬೇಕಾದ್ರೆ, ನಾನು ಈ ವಂಶಕ್ಕೆ ಅರ್ಹ ಅನ್ಕೋಬೇಕಾದ್ರೆ, ವಂಶದಲ್ಲಿ ಹಿರಿಯರು ಹೇಗೆ ನಡೆದಿದ್ದಾರೆ ಹಾಗೆ ನಡೆ ನಮ್ಮಲ್ಲಿ ಇರ್ಬೇಕು ತಾನೆ. ಅದಕ್ಕೋಸ್ಕರ ನನ್ನಲ್ಲಿ ಧರ್ಮಗಳಿರ್ಬೇಕು. ಆದ್ರಿಂದ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳುವಾಗ ಅಮ್ಮ ನನ್ನನ್ನು ಸ್ವೀಕರಿಸ್ತಾಳ,
ಅಮ್ಮ ಸ್ವೀಕರಿಸುವ ಯೋಗ್ಯವಾದ ಗುಣಗಳು ನನ್ನೊಳಗಿದೆಯಾ, ನಾನು ಉಪಾದೇಯಳೋ ನಾನು ಹೇಯಳೋ ಅನ್ನುವ ಪ್ರಶ್ನೆಯನ್ನ ಮಾಡ್ಕೊಳ್ತಾ ನಮ್ಮನ್ನ ನಾವು ತಿದ್ದುಕೊಳ್ತಾ ಹೃದಯ ಮನಸ್ಸುಗಳಲ್ಲಿರುವ ದೋಷಗಳನ್ನೆಲ್ಲ ತೊಳಕೊಳ್ಳುವುದಕ್ಕೆ ಈ ನಾಮ ಸಹಾಯಕಾರಿ. ಆದ್ರಿಂದಲೇ ನೋಡಿ, ಎಲ್ಲರವಳು ತಾಯಿ ನಿಜ, ಆದರೂ ತಪ್ಪು ಮಾಡಿದ ಮಗುವನ್ನ ತಾಯಿ ಶಿಕ್ಷಿಸ್ತಾಳೆ ತಾನೆ, ಬೈಯುವಾಗ ಬೈತಾಳೆ. ಯಾಕೆಂದ್ರೆ ಹೋಗ್ ನೀನ್ ನಮ್ಮ ಮನೇಲಿ ಇರ್ಬೇಡ, ನೀನ್ ನಮ್ಮ ಮನೆಗೆ ಅರ್ಹ ಅಲ್ಲ ಅಂತ ಅಂತಾಳೆ. ಹಾಗಂದಾಗ ಅವಳಿಗೆ ಈ ಮಗು ಮನೆಯಿಂದ ಹೊರಟೋಗ್ಲಿ, ನಮ್ಮ ಮನೆಗೆ ಬರೋದು ಬೇಡ ಅನ್ನೋ ಅಭಿಪ್ರಾಯ ಅಲ್ಲ. ಈ ಮನೆಗೆ ಅರ್ಹವಾಗುವ ನಡೆಯನ್ನ ಸಂಪಾದಿಸು ಅನ್ನೋದು ಆ ಮಾತಿನ ಅರ್ಥ. ನಮ್ಮನೇಲಿ ಇರ್ಬೇಡ, ನಮ್ಮನೇಲಿ ಇರೋದಕ್ಕೆ ನೀನು ಯೋಗ್ಯ ಅಲ್ಲ, ತೊಲಗು ಅಂತ ಬೈದ್ರೆ ಅರ್ಥ ಏನು ಅಂದ್ರೆ, ಈ ಮನೆಯ ಸದ್ಗುಣಗಳಿಗೆ ಯೋಗ್ಯವಾದ ಗುಣಲಕ್ಷಣಗಳನ್ನು ಗಳಿಸಿಕೊಂಡು ಈ ಮನೆಯಲ್ಲಿರುವ ಒಂದು ನಡೆ ಪಡ್ಕೊಪ್ಪ ಅನ್ನುವ ಅಭಿಪ್ರಾಯ. ಹಾಗೆ ಅಂತ ಹೋಗು ಅಂತ ಬೈದಿದ್ದಕ್ಕೆ ದೂರ ಮಾಡು ಅನ್ನುವ ಅಭಿಪ್ರಾಯ ಅಲ್ಲ. ಆದ್ದರಿಂದ ತಾಯಿ ಮಾಡುವಂತಹ ಕೆಲಸಗಳಲ್ಲಿ ಹೇಯ ಉಪಾದೇಯ ಅನ್ನುವುದು ಇಲ್ಲವಾದರೂ ಲೋಕಕ್ಕೆ ಧರ್ಮ ಅಧರ್ಮಗಳನ್ನ ಕೊಟ್ಟಿರೋದು ತಾಯಿ, ಲೋಕಕ್ಕೆ ಕರ್ಮ ಅಕರ್ಮಗಳನ್ನ ಕೊಟ್ಟಿರೋದು ತಾಯಿ. ಅದಕ್ಕೋಸ್ಕರ ನಾವು ಹಿಂದೆ ನೋಡಿದ್ವಿ, ಏನಂತ, ಪುರುಷಾರ್ಥ ಪ್ರದಾಯಿನಿ ಅಂತ ನೋಡಿದ್ವಿ, ನಿಜಾಜ್ಞಾ ರೂಪ ನಿಗಮ ಅಂತ ನೋಡಿದ್ವಿ. ಅದನ್ನೆಲ್ಲ ಕೊಟ್ಟು ಅದರಲ್ಲಿ ಈ ನಿಯಮಗಳನ್ನೆಲ್ಲ ಕೊಟ್ಟು ತಿರ್ಗಾ ಹೇಯೋಪಾದೇಯ ವರ್ಜಿತ ಅಂದ್ರೆ ಅರ್ಥ ಏನು ಅಂದ್ರೆ, ನಿನ್ನನ್ನ ನೀನು ರೂಪಿಸಿಕೊಳ್ಳುವುದಕ್ಕೆ, ನಿನ್ನನ್ನ ಒಂದು ಉತ್ತಮ ವಿಗ್ರಹ ಮಾಡಿಕೊಳ್ಳುವುದಕ್ಕೆ ಇದನ್ನ ಸಹಾಯವಾಗಿ ಮಾಡಿಕೊಂಡು ದೇವಿ ಅಂಗೀಕರಿಸುವುದಕ್ಕೆ, ಪರಬ್ರಹ್ಮ ವಸ್ತು ನೀನಾಗುವುದಕ್ಕೆ ಬೇಕಾದದ್ದನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಇದನ್ನ ನಾವು ಬಳಸ್ಕೊಳ್ಬೇಕು ಅನ್ನುವಂಥ ತತ್ವಕ್ಕೋಸ್ಕರ ಈ ಮಾತನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೇಗೆ ಅಂದ್ರೆ, ಸೂರ್ಯನ ಕಿರಣ ಎಲ್ಲ ಕಡೆಯಲ್ಲಿ ಬೀಳುತ್ತೆ, ತಾಯಿಯ ಕೃಪೆ ಎಲ್ಲರ ಮೇಲಿದೆ. ಮೋರಿಯ ಮೇಲೂ ಸೂರ್ಯನ ಕಿರಣ ಬೀಳುತ್ತೆ, ಇದು ಗಂಗೆಯ ಮೇಲೂ ಬೀಳುತ್ತೆ. ಅದನ್ನೇ ಶಂಕರರು ಹೇಳಿದ್ದಾರೆ, ಕಿಂಗ್ ಗಂಗಾಂಬುನಿ ಬಿಂಬಿತೇಂಬರ ಮಣೌ ಚಾಂಡಾಲ ವಾಪೀಪಯ. ಅಂದ್ರೆ ಚಂಡಾಲನ ಮನೆಯ ಬಾವಿ ನೀರಲ್ಲೂ ಬೀಳೋದು ಅದೇ ಸೂರ್ಯನೇ, ಗಂಗೆ ನೀರಲ್ಲಿ ಬೀಳೋದು ಅದೇ ಸೂರ್ಯನೇ. ಸೂರ್ಯನಿಗೆ ಆ ಭೇದ ಇಲ್ಲ, ನನಗೆ ಆ ಭೇದ. ಯಾತಕ್ಕಿರ್ಬೇಕು ನನಗೆ ಆ ಭೇದ? ನನ್ನನ್ನ ನಾನು ಉತ್ತಮಗೊಳಿಸ್ಕೊಳ್ಳಕ್ಕೆ, ತಾಯಿ ಮೆಚ್ಚುವಂತೆ ನನ್ನನ್ನ ನಾನು ಮಾಡಿಕೊಳ್ಳಕ್ಕೆ ಅದು ನನಗಿರ್ಬೇಕೇ ಹೊರತು ನಿನ್ನನ್ನ ನಿಂದಿಸಕ್ಕಲ್ಲ, ನಿನ್ನನ್ನ ತಿರಸ್ಕರಿಸಕ್ಕಲ್ಲ, ಹೋಗ ಅಂತ ಅನ್ನಕ್ಕಲ್ಲ. ನನ್ನನ್ನ ನಾನು ಹೋಗು ಅನ್ಕೊಳ್ಬೇಕು. ಯಾವಾಗ? ಏಯ್ ನೀನ್ ತಪ್ಪು ಮಾಡ್ತಿದೀಯಾ ಅಂತ ನನ್ನನ್ನ ಶಿಕ್ಷಿಸ್ಕೊಂಡು, ನೀ ಹೀಗಿರ್ಕೂಡ್ದು ಅಂತ ನನಗೆ ನಾನು ದಂಡನೆ ಕೊಟ್ಟುಕೊಳ್ಳೋದಕ್ಕೆ ಹೇಯ ಉಪಾದೇಯ. ಆದ್ರೆ ತಾಯಿಯ ನೆಲೆಯಲ್ಲಿ ಹೇಯ ಉಪಾದೇಯ ಇಲ್ಲ. ಹೇಗೆ ಸೂರ್ಯನ ಕಿರಣ ಎಲ್ಲರ ಮನೆಯ ಮೇಲೆ ತನ್ನ ಕಿರಣವನ್ನ ಬೀರುತ್ತೆ, ಸೂರ್ಯೋದಯ ಆದ್ಮೇಲೆ ಈಗ ಸಂಧಿಗೆ ಬೆಳಕು ಕೊಡಲ್ಲ, ಆ ಗಲ್ಲಿಗೆ ಬೆಳಕು ಕೊಡಲ್ಲ, ಈ ಬೀದಿಗೆ ಮಾತ್ರ ಬೆಳಕು ಕೊಡ್ತೀನಿ, ದೇವಸ್ಥಾನದ ಮೇಲೆ ಇಲ್ಲ, ಎಲ್ಲ ಕಡೆಗೆ ಸಮಾನವಾದ ಬೆಳಕು ಹೇಗೋ ಹಾಗೆ ತಾಯಿಯ ಒಂದು ರೀತಿ. ಆದ್ರಿಂದಲೇ ಇದರಲ್ಲಿ ಹೇಳುವಾಗ ಸೌಂದರ್ಯ ಲಹರಿಯಲ್ಲಿ ವನೇವಾ ಹರ್ಮ್ಯೇವಾ, ಕಾಡಿನಲ್ಲಾಗಲಿ, ಕಾಡಿನ ಗುಹೆಗಳಲ್ಲಾಗಲಿ, ದೊಡ್ಡ ಉಪ್ಪರಿಗೆಯ ಮನೆ ಮೇಲಾಗಲಿ, ಅಮ್ಮ ನಿನ್ನದು ಸಮಕರ ನಿಪಾತೋ ಹಿಮಕರಹ. ಚಂದ್ರ ಎಲ್ಲರ ಮೇಲೆ ಸಮಾನವಾಗಿ ಕಿರಣವನ್ನ ಬೀರ್ತಾನೆ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಹ. ಆ ರೀತಿ ತಾಯಿ ಎಲ್ಲರಲ್ಲಿ ಸಮಾನ. ಅದು ತಾಯಿಯ ಹಿರಿತನ. ನಾವು ತಾಯಿಯ ಹಿರಿತನವನ್ನ ಗಳಿಸಿಕೊಳ್ಳೋದಕ್ಕೆ ಇದನ್ನ ತಿಳ್ಕೊಳ್ಬೇಕು. ಯಾವುದು ಹೇಯ ಯಾವುದು ಉಪಾದೇಯ ತಿಳ್ಕೊಳ್ಬೇಕು. ಅದಕ್ಕೆ ಅವಳು ನಿಜಾಜ್ಞಾರೂಪ ನಿಗಮ ತಿಳ್ಕೊಂಡು ಏನ್ ಮಾಡಬೇಕು? ಯಾರನ್ನೋ ಬೈಯಕ್ಕೆ, ಯಾರನ್ನೋ ಅನ್ನಕ್ಕೆ ಅಲ್ಲ, ನಿನ್ನನ್ನು ನೀನು ಉತ್ತಮೀಕರಿಸಿಕೊಳ್ಳುವುದಕ್ಕೆ, ನಿನ್ನನ್ನ ನೀನು ಪರಮಾತ್ಮ ಮೆಚ್ಚುವಂತೆ ಮಾಡಿಕೊಳ್ಳುವುದಕ್ಕೆ. ನಾನು ಹೀಗಿದ್ರೆ ದೇವರು ನನ್ನ ಮೆಚ್ಚುತ್ತಾನ ಅಂತ ನನ್ನ ಒಂದು ರೂಪವನ್ನ, ನನ್ನ ಒಂದು ಗುಣವನ್ನ, ಅದನ್ನೇ ಗೋದಾದೇವಿ ತಾನು ಕಟ್ಟಿದ ಮಾಲೆಯನ್ನ ಅದನ್ನ ನೋಡಿ, ಈ ಮಾಲೆ ಚೆನ್ನಾಗಿದೆ ಸರಿ, ಈ ಮಾಲೆ ಎಷ್ಟು ಅಂದವಾಗಿದೆ, ನೋಡಿದ್ಲು ಆನಂದ ಪಟ್ಲು ಮಾಲೆಯ ಸೌಂದರ್ಯವನ್ನ. ಅದನ್ನ ನಾನು ಹಾಕೊಂಡ್ರೆ ನಾನು ಚೆನ್ನಾಗಿರ್ತೀನಾ? ಕೃಷ್ಣ ನನ್ನ ಇಷ್ಟಪಡ್ತಾನ? ಅದಕ್ಕೆ ಅದನ್ನ ತಾನು ಧರಿಸ್ಕೊಂಡು ಕನ್ನಡಿಯಲ್ಲಿ ತನ್ನ ರೂಪ ನೋಡಿಕೊಂಡ್ಲು. ಆಯ್ತು, ಈ ಮಾಲೆಯನ್ನ ಕೃಷ್ಣನಿಗೆ ಹಾಕಿದ್ರೆ ಅವನು ಹೇಗಿರ್ತಾನೆ ಅಂದ್ರೆ, ಆ ರೀತಿ ನನ್ನನ್ನ ದೇವರು ಸ್ವೀಕರಿಸ್ತಾನ,
ನನ್ನನ್ನ ಆ ರೀತಿಗಾಗಿ ಇದು ಬೇಕೇ ಹೊರತು ದೇವರು ನನ್ನನ್ನು ಮೆಚ್ಚುವಂತೆ ಬೇಕಾದ ಗುಣಧರ್ಮಗಳನ್ನ ಬೆಳೆಸಿಕೊಳ್ಳುವುದಕ್ಕೆ ಇದು. ಹಾಗಾಗಿ ಹೇಯೋಪಾದೇಯ ವರ್ಜಿತ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ, ಸಮ ಎಲ್ಲ ಜೀವಿಗಳಲ್ಲಿ ಅವನು ಪರಮೇಶ್ವರ ಸಮಾನ, ಯಾರಿಗೂ ಎಲ್ಲೂ ಭೇದ ಇಲ್ಲ ಅವನಿಗೆ. ಆ ಒಂದು ಕಣ್ಣು ನಾವು ನೋಡ್ಬೇಕಲ್ಲ, ಎಲ್ಲೆಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಕಣ್ಣನ್ನ ಕಾಣುವುದನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ನಾಮ ನಮಗೆ ಸಹಾಯಕಾರಿ. ಆದ್ರಿಂದ ವಿನಶ್ಯತ್ಸು ಅವಿನಶ್ಯಂತಂ, ಎಲ್ಲ ನಾಶ ಆಗುವಂಥದ್ದೇ. ಎಲ್ಲ ನಾಶ ಆಗುವುದರಲ್ಲಿ ನಾಶ ಆಗದೆ ಉಳಿಯುವ ಒಂದು ತತ್ವವನ್ನ ಕಾಣೋ ಕಣ್ಣು ಬರೋದಕ್ಕೆ ಹೇಯೋಪಾದೇಯ ವರ್ಜಿತ. ಜನಕ ಮಹಾರಾಜ ರಾತ್ರಿ ಮಲಗಿದಾನೆ, ನಿದ್ದೆನಲ್ಲಿ ಕನಸು ಬಂದಿದೆ. ನಾವು ಇದು ತಿರುಕನೋರ್ವ ಕನಸು ತರ. ಜನಕನ ಕಾಲದಲ್ಲಿ ಅವನಿಗೆ ಶತ್ರುಗಳು ಅಂತ ಇಲ್ಲ. ನಮಗೆ ಜನಕನ ಉನ್ನತ ಸ್ಥಾನ ಗೊತ್ತಿದೆ. ಅಷ್ಟು ಅಂದ್ರೆ ಶತ್ರುಗಳು ಅವನು ಎಲ್ಲ ಒಂದು ಭಾವದಿಂದ ಮೀರಿರೋನು. ಆದ್ರೆ ಆ ಜನಕ ನಿದ್ದೆನಲ್ಲಿ ಕನಸು ಕಂಡಿದ್ದೇನೆಂದ್ರೆ ಶತ್ರುಗಳು ಬಂದು ಆಕ್ರಮಣ ಮಾಡಿ ಅವನ ನಗರವನ್ನೆಲ್ಲ ಕಿತ್ಕೊಂಡು ಅವನನ್ನ ಕಾಡು ಪಾಲು ಮಾಡಿ ಎಸ್ದು ಬಿಟ್ಟಿದ್ದಾರೆ. ಈಗ ಅವನು ಕಾಡಿನಲ್ಲೂ ಕೂಡ ನೆಲೆ ಇಲ್ಲದೆ ವಿಲಿ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಇದೇ ಇಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ತುಂಬಾ ಕಂಗೆಟ್ಟು ಬಿಟ್ಟಿದ್ದಾನೆ, ಕಾಡಿನಲ್ಲಿ ಬಿದ್ದಿದ್ದಾನೆ. ಅವನಿಗೆ ಏನು ರಕ್ಷಣೆಗೆ ಏನೇನಂದ್ರೆ ಏನೇನೂ ಇಲ್ಲ. ಆ ರೀತಿ ಸ್ಥಿತಿಯಲ್ಲಿದ್ದಾನೆ. ಹುಲಿಗಳ ಸಿಂಹಗಳ ಗರ್ಜನೆ ಕೇಳ್ತಾ ಇದೆ. ಎಲ್ಲ ಪ್ರಾಣಿಗಳು ಬಂದು ಒಂದೇ ಸಲಿಗೆ ಅವನನ್ನ ಆಕ್ರಮಿಸಿ ನುಂಗುವಂತೆ ಅಂಥದನ್ನೆಲ್ಲ ಭೀಕರವಾದ ದೃಶ್ಯ ನೋಡಿ ಕಂಗೆಟ್ಟು ಬೆಚ್ಚಿ ಬಿದ್ದು ಎಚ್ಚರಗೊಂಡ. ನೋಡ್ದ, ಅರಮನೆನಲ್ಲೇ ಇದೇನೆ, ಕಾಡಲ್ಲ ಇದು, ಯಾವ ಹುಲಿ ಯಾವ ಸಿಂಹ ಯಾವುದೂ ಇಲ್ಲ. ಇದು ಅರಮನೆನಾ, ಇದು ನಂದೇನಾ, ನನ್ನ ಮಂಚನೇನಾ ಎಲ್ಲ ನೋಡ್ಕೊಂಡ. ಏನಿದು ಹಾಗಾದ್ರೆ, ಯಾವುದು ನಿಜ? ಅವನಿಗೆ ಭ್ರಮೆ ಆಗಿಬಿಡ್ತು. ಬೆಳಗ್ಗೆ ಸಭೆ ಕರೆದ. ಸಭೆಯಲ್ಲಿ ಅಷ್ಟಾವಕ್ರನು ಬಂದಿದ್ದಾನೆ. ಅಷ್ಟಾವಕ್ರನನ್ನು ಕೇಳ್ದ, ಎಲ್ಲರನ್ನೂ ಕೇಳ್ದ. ಅಷ್ಟಾವಕ್ರ ಕೊಟ್ಟ ಉತ್ತರ ನಮಗೆ ಆಮೇಲಿನ ವಿಷಯ. ಈಗ ನಾನು ಕಂಡೆ, ಏನು ಕಂಡೆ? ಎಲ್ಲ ಕ್ರೂರ ಪ್ರಾಣಿಗಳು ಒಂದೇ ಸಲ ಆಕ್ರಮಣ ಮಾಡುವುದಕ್ಕೆ ನನ್ನ ಮೇಲೆ ಬಂದು ಬಿದ್ದಿರೋದನ್ನ ಕಂಡೆ. ಕೆಟ್ಟ ಹೃದಯದಿಂದ ಕಿಟ್ಟಂತ ಕಿರಿಚುವುದನ್ನ ಕಂಡೆ. ಕಣ್ಣು ತೆರೆದಾಗ ಏನು ಕಂಡೆ? ವೈಭೋಗದ ಅರಮನೆ ಕಂಡೆ, ಸುಪ್ಪತ್ತಿಗೆ ಕಂಡೆ, ಸುತ್ತಲಿರುವ ಸೇವಕ ವರ್ಗವನ್ನೆಲ್ಲ ಕಂಡೆ. ಯಾವುದು ನಿಜ, ಯಾವುದು ನಿಜ? ಇದನ್ನ ನನಗೆ ತಿಳಿಸಿಕೊಡಿ. ನನಗೆ ತಲೆ ದಿಗ್ಭ್ರಮಿತಗೊಂಡು ಬಿಟ್ಟಿದೆ, ನನಗೆ ನಿಜವನ್ನ ತಿಳಿಸಿ ಅಂತ ಕೇಳ್ದ. ಒಬ್ಬೊಬ್ರು ಒಂದೊಂದು ರೀತಿ ವಿಚಾರವನ್ನ ಹೇಳಿದ್ರು. ಅಷ್ಟಾವಕ್ರ ನಿಂತುಕೊಂಡ. ಅಷ್ಟಾವಕ್ರ ನಿಂತು ಹೇಳ್ದ, ಈಗ ಎಲ್ಲ ಕ್ರೂರ ಪ್ರಾಣಿಗಳು ಶತ್ರುಗಳು ಬಂದು ಆಕ್ರಮಣ ಮಾಡಿದಾಗ ನೋಡಿದವನು ಯಾರು? ನೀನು ತಾನೆ. ನೀನೇ ಶತ್ರುಗಳ ಆಕ್ರಮಣವನ್ನ ನೋಡಿದ್ದು. ಶತ್ರುಗಳ ಜೊತೆಯಲ್ಲಿ ಎದುರಿಸಿ ನಿಂತು ಯುದ್ಧ ಮಾಡಿದವನು ಯಾರು? ನೀನು. ಶತ್ರುಗಳಿಂದ ಎಲ್ಲ ಅಲ್ಲಿಗೆ ಶತ್ರುಗಳಿಂದ ಸೋತ್ ಹೋದವನು ಯಾರು? ನೀನು. ಒಂದೊಂದೇ ಸ್ಟೆಪ್ ಚೇಂಜ್ ನೋಡಿ. ಅರಮನೆಯಲ್ಲಿ ಇದ್ದವನು ಯುದ್ಧರಂಗಕ್ಕೆ ಬಂದ. ಯುದ್ಧರಂಗ ಅನ್ನುವುದು ಒಂದು ಚೇಂಜ್ಡ್ ಪ್ಲಾಟ್ಫಾರ್ಮ್. ಅಲ್ಲಿ ಇರೋನು ಯಾರು? ನೀನು. ಚೇಂಜ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಯುದ್ಧ ಮಾಡ್ತಿರೋದು ನೆಕ್ಸ್ಟ್ ಪ್ಲಾಟ್ಫಾರ್ಮ್. ಅಲ್ಲಿರೋನು ಯಾರು? ನೀನು. ಆದ್ರೆ ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನು ಚೇಂಜ್ ಆದೆ. ಮತ್ತೆ ಯುದ್ಧದಲ್ಲಿ ಆಕ್ರಮಣದಲ್ಲಿ ಸೋತವನು ಯಾರು? ನೀನು. ಆ ಸೋತಿದ್ದನ್ನ ನೋಡ್ತಾ ಇದೀಯೆ. ಗೆದ್ದವರು ಶತ್ರುಗಳು. ಅಂದ್ರೆ ಅಲ್ಲಿಗೆ ಮತ್ತೆ ಪ್ಲಾಟ್ಫಾರ್ಮ್ ಚೇಂಜ್ ಆಯ್ತು. ಈಗ ನೀನು ಬಿದ್ದಿರೋ ಪ್ಲಾಟ್ಫಾರ್ಮ್ ಯಾವುದು? ಕಾಡು. ಕಾಡಿನಲ್ಲಿರುವ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನೊಂದು ದೃಶ್ಯ ನೋಡ್ತಾ ಇರೋದೇನು? ಎಲ್ಲ ಕ್ರೂರ ಪ್ರಾಣಿಗಳ ಆಕ್ರಮಣ. ಬೇರೆ 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 ಅಂದ್ರೆ ರಂಗಗಳು, ಮಂಚಗಳು ಬದಲಾಗುತ್ತಾ ಇದೆ. ಆದ್ರೆ ಎಲ್ಲ ಜಾಗದಲ್ಲಿ ಯಾರಿದ್ದಾನೆ? ನೀನು. ನೀನು ನೀನಿದೀಯ ತಾನೆ. ಈಗ ಬೆಳಗ್ಗೆ ಎದ್ದಾಗ ಅರಮನೆ ನೋಡಿದ್ಯಲ್ಲ, ಅಲ್ಲಿದ್ದಿದ್ಯಾರು? ನೀನು. ಸುಪ್ಪತ್ತಿಗೆಯನ್ನ ನೋಡಿದ್ಯಾರು? ನೀನು. ಸೇವಕರನ್ನ ನೋಡಿದ್ಯಾರು? ನೀನು. ಅಂದ್ರೆ ಪರಿವರ್ತಿತವಾಗುತ್ತಾ ಇರುವುದರಲ್ಲಿ ಪರಿವರ್ತಿತವಾಗದೆ ನಿಂತಿರೋನು ಯಾರು? ನೀನು. ಅದು ಒಂದೇ ಸತ್ಯ. ಯಾವುದು ಸತ್ಯ ಅಂತ ಕಂಗೆಟ್ಟು ಹೇಳ್ತಿದೀಯಲ್ಲ, ಅದು ಮಾತ್ರ ಸತ್ಯ. ನೋಡಿ, ಹೇಯೋಪಾದೇಯ ವರ್ಜಿತನಲ್ಲಿ
ಸತ್ಯ ಅನ್ನುವುದನ್ನು ತಿಳಿಸಕ್ಕೆ ಹೇಯ ಉಪಾದೇಯಗಳು ಲೋಕದಲ್ಲಿದೆ, ಧರ್ಮ ಅಧರ್ಮಗಳು ಲೋಕದಲ್ಲಿದೆ. ಯಾವುದನ್ನ ನಾವು ಹಿಡ್ಕೊಳ್ಬೇಕಪ್ಪ ಅಂದ್ರೆ ಎಲ್ಲದರ ಒಳಗೆ ಹರಿಯುತ್ತಾ ಇರುವ ನಾಡಿ ರೂಪದ ಚೈತನ್ಯ ಇದೆಯಲ್ಲ, ಅದು ಪರಮ ಸತ್ಯ. ಪ್ರಪಂಚದಲ್ಲಿ ಯಾರನ್ನ ಪ್ರಶ್ನೆ ಮಾಡಿದ್ರು, ಗಿಡವನ್ನ, ಮರವನ್ನ, ಪಶು ಪಕ್ಷಿ ಪ್ರಾಣಿಗಳನ್ನ ಯಾರನ್ನ ಪ್ರಶ್ನೆ ಮಾಡಿದ್ರು, ಫಸ್ಟ್ ಉತ್ತರ ಹೇಳೋದೇನು? ನಾನು ಅಲ್ವೇ? ಅಲ್ಲಿಗೆ ನಾನು ಅನ್ನುವುದು ಪರಮ ಸತ್ಯ. ಅದು ತಾನೇ ಯಾವಾಗ್ಲೂ ಇರುತ್ತೆ. ನಾನು ಪ್ರಸನ್ನಾಕ್ಷೇನೋ ನಾನು ಬಿದ್ದೋಗ್ತೀನಿ, ಇನ್ನೊಂದು ರೂಪದಲ್ಲಿ ಇರ್ತೀನಿ, ಇನ್ನೊಂದು ರೂಪದ ಎಲ್ಲಿ ಯಾವ ರೂಪದಲ್ಲಿದ್ರು ಹೇಳೋದೇನೋ ನಾನು. ನೋಡಿ, ಅಷ್ಟಾವಕ್ರ ಆ ರೂಪ. ಅದರಿಂದ ಸತ್ಯ ಯಾವುದು? ನಂಗೆ ದಿಗ್ಭ್ರಮೆ ಆಗಿದೆ ಅಂದ್ರೆ ಯಾವುದು ಎಲ್ಲಾ ಕಾಲದಲ್ಲಿ ಒಂದೇ ಆಗಿತ್ತು, ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದಿದ್ದಾಗಿತ್ತು. ಹಾಗೆ ತಾಯಿ ಅದರಿಂದ ಸಮಂ ತಿಷ್ಠಂ ಸಮಂ ಸರ್ವಭೂತೇಷು ತಿಷ್ಠಂತಂ ವಿನಶ್ಯತ್ಸು ಅವಿನಶ್ಯಂತಂ. ವಿನಶ್ಯ ಆಗಿದ್ಯಾವುದು? ರಾಜ್ಯ ನಷ್ಟ ಆಯ್ತು, ಯುದ್ಧರಂಗ ನಷ್ಟ ಆಯ್ತು, ಶತ್ರು ನಷ್ಟ ಆಯ್ತು, ಕಾಡು ನಷ್ಟ ಆಯ್ತು, ಕ್ರೂರ ಪ್ರಾಣಿಗಳು ಎಲ್ಲ ನಷ್ಟ ಆಯ್ತು. ಆದ್ರೆ ಎಲ್ಲ ನಷ್ಟ ಆಗುತ್ತಾ ಇದ್ರು ಉಳಿದವನು ಯಾರಿದ್ದ? ನಾನು ನಾನು ನಾನು, ನೀನು ನೀನು ಇದ್ದೆ ತಾನೆ. ಅರಮನೆ ನಷ್ಟ ಆಯ್ತು, ಸೇವಕ ವರ್ಗ ನಷ್ಟ ಆಯ್ತು, ಆದ್ರೆ ಯಾರು ನಿಂತಿದ್ದಾನೆ? ನಾನು. ಅದು ಒಂದೇ ಸತ್ಯ. ಅದನ್ನ ತಾಯಿ ಹೇಯೋಪಾದೇಯ ವಂದಿತ ಎಂಬ ನಾಮದಲ್ಲಿ ನಮಗೆ ದೃಢಪಡಿಸ್ಕೊಡ್ತಾ ಇದ್ದಾಳೆ. ಇಲ್ಲಿಯವರೆಗೆ 61ನೆಯ ಶ್ಲೋಕದಿಂದ 70ನೆಯ ಶ್ಲೋಕದವರೆಗೆ ಒಂದು ಅಧ್ಯಾಯ, ಅದು 9ನೆಯ ಅಧ್ಯಾಯ. ನಾವು ಹೇಳ್ಕೊಂಡಿದ್ದೇವೆ 1000 ಶ್ಲೋಕವನ್ನ ಪೂರ್ಣ ಹೇಳಿಕೊಳ್ಳಕ್ಕಾಗದೇ ಇದ್ರೆ ಅಧ್ಯಾಯವಾಗಿ ಹೇಳಿಕೊಳ್ಳಬಹುದು ಅಂತ. ಈ ಅಧ್ಯಾಯದ ಪರಮ ಇದೇನಪ್ಪ ಅಂದ್ರೆ ತಾಯಿಯ ಪರಮ ಕರುಣೆ, ತಾಯಿಯ ಪರಮ ವಾತ್ಸಲ್ಯ, ತಾಯಿ ಜೀವ ಕೋಟಿಗಳ ಮೇಲೆ ಆ ತತ್ವವನ್ನು ಇಷ್ಟೊತ್ತು ನೋಡಿದ್ದೇವೆ. ಅವಳ ಆ ಪರಮ ಪ್ರೇಮ ರೂಪ, ಆ ಪರಮ ದಯಾರೂಪ, ಪರಮ ವಾತ್ಸಲ್ಯ ರೂಪ, ಅದನ್ನ ಈ ಇಡೀ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದರಿಂದ ನಮಗಾಗೋ ಲಾಭ, ನಾವು ಬೇಡಿದಂತ ಅಷ್ಟೈಶ್ವರ್ಯಗಳು ಅದೆಲ್ಲ ಬೇಡ, ಚಿತ್ತ ಶಾಂತಿ. ಆ ಚಿತ್ತ ಶಾಂತಿ ಎಂಬುದು ಈ ಅಧ್ಯಾಯದ ಅಧ್ಯಯನದಿಂದ ನಮಗೆ ಲಭಿಸುತ್ತೆ. ಆದ್ರಿಂದ ಯಾರಿಗೆ ಚಿತ್ತ ಶಾಂತಿ ಬೇಕೋ ಅವರು ಈ ಶ್ಲೋಕಗಳನ್ನ, ಎಷ್ಟು ಶ್ಲೋಕ, 5 ನಿಮಿಷನೂ ಬೇಕಾಗಲ್ಲ, ದಿವಸದಲ್ಲಿ ಯಾವಾಗ ಆಗುತ್ತೆ ಆಗ 61ರಿಂದ 70 ಶ್ಲೋಕಗಳನ್ನ ಪಾರಾಯಣ ಮಾಡಿಕೊಳ್ತಾ ಇದ್ರೆ ಅದು ಚಿತ್ತ ಶಾಂತಿಯನ್ನ ಕರುಣಿಸಿ ಕೊಡುತ್ತೆ, ಬೇಕಾದ ಇಷ್ಟ ಭೋಗಗಳನ್ನ ಕರುಣಿಸಿ ಕೊಡುತ್ತೆ ಅಂತ ಮಂಗಳ ಮಾಡಿ ಮುಂದಿನ ನಾಮ ರಾಜರಾಜಾರ್ಚಿತ. ಇಲ್ಲಿಂದ ಮುಂದಕ್ಕೆ ಬೇರೆಯ ಅಧ್ಯಾಯ ಆರಂಭ ಆಗುತ್ತೆ. ಅದರಲ್ಲಿ ರಮಣ ಲಂಪಟ ಅನ್ನುವಲ್ಲಿಯವರೆಗೆ ರಾಜರಾಜಾರ್ಚಿತ ಇಂದ ರಮಣ ಲಂಪಟ, ಇದರಲ್ಲಿ 87 ಶ್ಲೋಕದವರೆಗಿದೆ. 71ರಿಂದ 87 ಶ್ಲೋಕದವರೆಗೆ 10ನೆಯ ಅಧ್ಯಾಯ. ಆದ್ರೆ ಈ 2 ಶ್ಲೋಕ ಇದೆಯಲ್ಲ, ರಮಣ ಲಂಪಟ, ಅದು ನಮ್ಮೊಳಗೆ ಚೈತನ್ಯ ಶಕ್ತಿಯನ್ನ ಪ್ರಜ್ವಲಿಸುವಂತೆ ಮಾಡುತ್ತೆ ಅಂತ ಹೇಳ್ತೆ. ಯಾವುದು? ರಾಜರಾಜಾರ್ಚಿತ ರಮ್ಯ ರಾಜ್ಞಿ ರಮ್ಯಾ ರಾಜೀವಲೋಚನ ರಂಜನೀ ರಮಣೀರಸ್ಯ ರಣತ್ಕಿಂಕಿಣಿ ಮೇಖಲಾ ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯ ಕರೀ ರಾಕ್ಷಸಗ್ನಿ ರಾಮ ರಮಣ ಲಂಪಟ. ಇಷ್ಟು ನಾಮ ಏನನ್ನ ಕೊಡುತ್ತೆ ಅಂದ್ರೆ ಚೈತನ್ಯ ಶಕ್ತಿಯನ್ನ ಕೊಡುತ್ತೆ. ರಾ ಅನ್ನುವುದು ಅಗ್ನಿ ಬೀಜ. ಆದ್ರಿಂದ ನಮಗೆ ನಿರುತ್ಸಾಹ ಆಗಿದ್ರೆ, ಡಿಪ್ರೆಷನ್ ಇದ್ರೆ, ಮೇಲೆ ಹೇಳಕ್ಕಾಗಲ್ಲ, ತುಂಬಾ ಕೆಲಸ ಮಾಡಲೇಬೇಕಾಗಿದೆ, ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಚೈತನ್ಯ ಶಕ್ತಿಯನ್ನ ತುಂಬಿ, ಉತ್ಸಾಹ ಶಕ್ತಿಯನ್ನ ತುಂಬಿ ಕೆಲಸ ಮಾಡುವ ಪ್ರೇರಣೆಯನ್ನ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ 2 ಶ್ಲೋಕಗಳನ್ನ ಹೇಳ್ಕೊಂಡ ಇದನ್ನ ನಾವು ನಾಳೆ ದಿವಸ ನೋಡಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते।